ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಇಂದಿನ ಈ ವಿಡಿಯೋದಲ್ಲಿ ನಾವು ಅದ್ವೈತ ವೇದಾಂತದ ಪ್ರಕಾರ ಒಬ್ಬ ಸಾಧಕನು ಹೇಗೆ ಸಾಗಬೇಕು ಅನ್ನೋದು ಸ್ವಲ್ಪ ನೋಡೋಣ. 3 ವೇದಾಂತ ನಮ್ಗೆ ಗೊತ್ತಿದೆ. ಒಂದು ದ್ವೈತ ವೇದಾಂತ, ಇನ್ನೊಂದು ವಿಶಿಷ್ಟ ಅದ್ವೈತ ವೇದಾಂತ, 3ನೇದು ಅದ್ವೈತ ವೇದಾಂತ. ದ್ವೈತ ವೇದಾಂತದಲ್ಲಿ ಮಹಾವಿಷ್ಣುವನ್ನು ಅರ್ಚನೆ ಮಾಡಬೇಕು, ಪೂಜೆ ಮಾಡಬೇಕು. ಮತ್ತು ವಿಶಿಷ್ಟಾದ್ವೈತ ವೇದಾಂತದಲ್ಲೂ ಮಹಾವಿಷ್ಣುವನ್ನೇ ಅರ್ಚನೆ ಮಾಡಬೇಕು, ಪೂಜೆ ಮಾಡಬೇಕು, ಭಜನೆ ಮಾಡಬೇಕು ಮತ್ತು ಪರಿಪೂರ್ಣವಾಗಿ ಸಮರ್ಪಿಸ್ಬೇಕು ಅಂತ 2 ಭಕ್ತಿ ಯೋಗದಲ್ಲಿ ಬಂದ್ಬಿಡತ್ತೆ. ಹಾಗಾಗಿ ಇದನ್ನು ಅರ್ಥ ಮಾಡ್ಕೊಳ್ಳೋದು ಅದ್ವೈತ ವೇದಾಂತಕ್ಕಿಂತ ಸ್ವಲ್ಪ ಸುಲಭ. ಯಾಕಂದ್ರೆ ಅಲ್ಲಿ ಒಬ್ಬ ಭಗವಂತ ಇದ್ದಾನೆ, ಒಬ್ಬ ಭಕ್ತ ಇದ್ದಾನೆ. ನಾವು ಭಕ್ತರು, ನಮ್ಮ ಎದುರಿನಲ್ಲಿ ಭಗವಂತ ಇದ್ದಾನೆ. ದ್ವೈತ ಅಂದ್ರೆ 2 ಅಂತ, ಒಂದು ಭಗವಂತ, ಒಬ್ಬ ಭಕ್ತ. ಹಾಗಾಗಿ ಈ ಭಕ್ತ ಭಗವಂತನು ಯಾವಾಗ್ಲೂ ಪ್ರಾರ್ಥಿಸ್ತಾನೆ, ಪೂಜಿಸ್ತಾನೆ, ಅವನ ಬಗ್ಗೆ ಜಪ ಮಾಡ್ತಾನೆ, ಕೊನೆಗೆ ಆ ಭಗವಂತನು ಸೇರ್ಬೇಕು ಅಂತ ಆಸೆ ಪಡ್ತಾನೆ. ಆದ್ರೆ ಅದ್ವೈತ ವೇದಾಂತ ಹೇಳೋ ತತ್ವ ನೀನೇ ಭಗವಂತ ಅಂತ. ನೀನೇ ಭಗವಂತ, ಇದನ್ನು ನೀನು ಕಂಡುಕೋ. ಇಲ್ಲಿ ನಮ್ಗೆ ವ್ಯತ್ಯಾಸ ಬರುತ್ತೆ. ದ್ವೈತ ವೇದಾಂತದಲ್ಲಿ ನೀನೇ ಭಗವಂತ ಅಂತ ಇಲ್ಲ, ವಿಶಿಷ್ಟ ಅದ್ವೈತ ಅಲ್ಲೂ ನೀನೇ ಭಗವಂತ ಅಂತ ಇಲ್ಲ. ಭಗವಂತ ಅಂತ ಒಬ್ಬ ಇದ್ದಾನೆ, ಅವನನ್ನು ಸಾಕ್ಷಾತ್ಕರಿಸಿಕೋ ಅಂತ. ಆದ್ರೆ ಅದ್ವೈತ ವೇದಾಂತದಲ್ಲಿ ಕೊನೆಗೆ ಬರೋದು ಭಗವಂತ ಅನ್ನೋದು ನಿನಗಿಂತ ಬೇರೆ ಅಲ್ಲ, ನೀನೇ ಭಗವಂತ ಅನ್ನೋದು ಕಂಡುಕೋ. ನೋಡಿ, ಇದು ಮೈನ್ ಇಲ್ಲಿ ವ್ಯತ್ಯಾಸ ಬಂದ್ಬಿಡತ್ತೆ. ಹಾಗಾಗಿ ಅದ್ವೈತ ವೇದಾಂತದಲ್ಲಿ ಹೋಗುವಾಗ ಕನ್ಫ್ಯೂಷನ್ ಜಾಸ್ತಿ ಆಗತ್ತೆ. ಏನಾಗತ್ತೆ? ಕನ್ಫ್ಯೂಷನ್ ಏನು? ಕನ್ಫ್ಯೂಷನ್ ಸಾಮಾನ್ಯವಾಗಿ ಹೇಳ್ತಾರೆ, ಮೊದಲು ಅದ್ವೈತ ವೇದಾಂತವನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಮುಖ್ಯವಾಗಿ ಉಪನಿಷತ್ತುಗಳ ಲೆವೆಲಿಗೂ ಹೋಗಿ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಉಪನಿಷತ್ತಲ್ಲಿ ಏನು ಹೇಳತ್ತೆ? ನೀನೇ ಭಗವಂತ ಅಂತ ಕಂಡುಕೋ. ಹಾಗಾದ್ರೆ ಪೂಜೆ ಮಾಡುವ ಅಗತ್ಯ ಇದೆಯೋ? ಇಲ್ಲ. ಜಪ ಮಾಡುವ ಅಗತ್ಯ ಇದೆಯೋ? ಇಲ್ಲ. ಧ್ಯಾನ ಮಾಡುವ ಅಗತ್ಯ ಇದೆಯೋ? ಇಲ್ಲ. ಯಾತ್ರೆಗಳನ್ನು ಮಾಡುವ ಅಗತ್ಯ ಇದೆಯೋ? ಇಲ್ಲ. ಕ್ವಶನ್ ಬರ್ತಾಗ ಈಗ ಏನ್ ಮಾಡ್ಬೇಕು? ಏನೂ ಮಾಡುವ ಅಗತ್ಯ ಇಲ್ಲ ಅಂದ್ಮೇಲೆ ಈಗ ಏನ್ ಮಾಡ್ಬೇಕು? ಮೇಲಿನದ ಹಂತ ಅಲ್ಲಿ ಹೇಳ್ತಾರೆ, ಏನು ಮಾಡ್ಬೇಕಾಗೇ ಇಲ್ಲ. ನೀನು ಆತ್ಮ, ಅದನ್ನು ನೀನು ಆತ್ಮ ಅಂತ ಕಂಡುಕೊಂಡ್ರೆ ಹಾಗೆ ಹೋಯ್ತು ಅಂತ ಹೇಳ್ತಾರೆ. ಅದ್ವೈತದಲ್ಲಿ ಮೇಲಿನ ಮಟ್ಟ ಅಲ್ಲಿ ಹೇಳೋದೇನೋ, ನಾನು ದೇಹ ಅಲ್ಲ, ನಾನು ಆತ್ಮ, ಆ ಆತ್ಮನೇ ಪರಮಾತ್ಮ, ಇದನ್ನು ನೀನು ಕಂಡುಕೊಳ್ಬೇಕು ಅಷ್ಟೇ ಅಂತ. ಅಷ್ಟೇನಾ? ಅಷ್ಟೇ, ಅದು ತುಂಬಾ ಸುಲಭ ಇದೆ ಅಲ್ಲ ಅಂತ ಒಂದು ಕಡೆ ಅನ್ಸತ್ತೆ. ಇಲ್ಲಿ ಕನ್ಫ್ಯೂಷನ್ಸ್ ಆಗತ್ತೆ. ಈಗ ಏನ್ ಮಾಡ್ಬೇಕಪ್ಪ ಇದು? ಇದಾನೆ ಕಂಡುಕೊಳ್ಳೋದನ್ನ ಏನು ಅಂತ ಎಂಥವನಿಗೂ ಕನ್ಫ್ಯೂಷನ್ ಆಗತ್ತೆ. ಅದಕ್ಕೆ ಶಂಕರಾಚಾರ್ಯರು ತಮ್ಮ ಉಪದೇಶ ಪಂಚಕದಲ್ಲಿ ಈ ಹಂತವನ್ನು ಮುಟ್ಟೋದು ಹೇಗೆ ಅಂತ ಹೇಳ್ತಾರೆ. ಈಗ ಹೇಳಿದ ಹಂತ ಯಾರಿಗೆ? ಕೊನೆಯ ಹಂತದಲ್ಲಿರೋರಿಗೆ. ಪ್ರಾಥಮಿಕ ಹಂತದಲ್ಲಿದ್ದವರಿಗಲ್ಲ. ಕೊನೆಯ ಹಂತದಲ್ಲಿದ್ದವ್ರು ಏನ್ ಮಾಡ್ಬೇಕು ಅಂದ್ರೆ ಏನು ಮಾಡೋದು ಬೇಡ, ನೀನೇ ಭಗವಂತ ಅಂತ ಕಂಡುಕೊಂಡ್ಮೇಲೆ ಇನ್ ಮಾಡ್ಲಿಕ್ಕೆ ಏನಿದೆ? ಇನ್ ಮಾಡ್ಲಿಕ್ಕೆ ಏನೂ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಈಗ ಸಾಮಾನ್ಯ ನಮ್ಮ ನಿಮ್ಮಂತ ಸಾಧಕರು ಅದನ್ನೇ ಫಸ್ಟ್ ಕೇಳ್ಕೊಂಡು, ಹಾಗೆ ನಾವು ಏನು ಮಾಡ್ಲಿಕ್ಕೆ ಏನು ಇಲ್ಲ, ನಾವು ಚೆನ್ನಾಗಿದ್ದೇವೆ, ಆರಾಮ ಆಯ್ತಲ್ಲ, ನಾವು ಎಲ್ಲ ಮಾಡಿದ ಹಾಗಾಯ್ತಲ್ಲ, ನಾವು ಏನು ಮಾಡ್ಲಿಕ್ಕೆ ಏನೂ ಇಲ್ಲ. ಈಗ ಬೆಸ್ಟ್ ಎಕ್ಸಾಂಪಲ್ ಯಾರು? ರಮಣ ಮಹರ್ಷಿಗಳು. ರಮಣ ಮಹರ್ಷಿಗಳು ಏನ್ ಮಾಡ್ತಾ ಇದ್ರು? ರಮಣ ಮಹರ್ಷಿಗಳು ಏನು ಮಾಡ್ತಾ ಇರ್ಲಿಲ್ಲ. ಭಗವದ್ಗೀತೆಯನ್ನು ಓದ್ತಾ ಇದ್ರೋ? ಇಲ್ಲ. ಉಪನಿಷತ್ತುಗಳನ್ನು ಓದ್ತಾ ಇದ್ರೋ? ಇಲ್ಲ. ಬ್ರಹ್ಮಸೂತ್ರ ಓದ್ತಾ ಇದ್ರೋ? ಇಲ್ಲ.
ಧ್ಯಾನ ಮಾಡ್ತಾ ಇದ್ರು ಗೊತ್ತಿಲ್ಲ, ಸುಮ್ಮನೆ ಕೂತ್ಕೊಳ್ತಾ ಇದ್ರು. ನೀವು ಧ್ಯಾನ ಅಂತ ಅಂದ್ಕೊಳ್ಳಬಹುದು. ಹಾಗೆ ಏನ್ ಮಾಡ್ಬೇಕು, ನಾವ್ ಏನ್ ಮಾಡ್ಬೇಕು? ಈ ಕನ್ಫ್ಯೂಷನ್ಸು ಅದ್ವೈತ ವೇದಾಂತದಲ್ಲಿ ಹೋಗುವವರಿಗೆ ಆಮೇಲೆ ಬರ್ಲಿಕ್ಕೆ ಶುರು ಆಗತ್ತೆ. ಅದಕ್ಕೆ ಅವರು ಹೇಳ್ತಾರೆ, ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆಯಲ್ಲಿ ಕೆಲವು ವಿಷಯ ಹೇಳ್ತಾರೆ ಭಗವತ್ಪಾದ ಶಂಕರರು. ಅದ್ರಲ್ಲಿ ಒಟ್ಟು 31-32 ಶ್ಲೋಕ ಇದೆ. ಅದ್ರಲ್ಲಿ ಏನ್ ಹೇಳ್ತಾರೆ ನೋಡಿ, ಭಗವದ್ಗೀತಾ ಕಿಂಚಿದ ಧೀತ ಗಂಗಾ ಜಲ ಲವ ಕಣಿಕಾ ಪೀತ ಸಕೃದಪಿ ಏನ ಮುರಾರಿ ಸಮರ್ಚ ಕ್ರಿಯತೆ ತಸ್ಯ ಯಮೇನ ನ ಚರ್ಚಾ ಅಂತ ಹೇಳ್ತಾರೆ. ಅಂದ್ರೆ ಇದು ಮಾಡು ಅಂತ ಹೇಳ್ತಾರೆ. ಯಾರಿಗೆ ಇದು? ನಮ್ಮಂತ ಸಾಮಾನ್ಯ ಸಾಧಕರಿಗೆ. ನಾವು ಹೋಗುವವರಿಗೆ ನೋಡಪ್ಪ, ಫಸ್ಟ್ ಏನ್ ಮಾಡು, ಭಗವದ್ಗೀತಾ ಭಗವದ್ಗೀತೆಯನ್ನು ಸ್ವಲ್ಪ ಆದರೂ ಡೈಲಿ ಓದು. ಕಿಂಚಿದ ಧೀತ ಅಂತ ಹೇಳ್ತಾರೆ, ಸ್ವಲ್ಪ ಆದ್ರೂ ಓದು. ಗಂಗಾ ಜಲಲವ ಕಣಿಕಾ ಪೀತ. ಈಗ ನಮ್ಮ ಹಿಂದೂ ಶಾಸ್ತ್ರದಲ್ಲಿ ಏನಿದೆ, ಗಂಗೆಯ ಬಗ್ಗೆ ನಮ್ಗೆ ಅತ್ಯಂತ ಉತ್ತಮವಾದ ಮನೋಭಾವನೆ ಇದೆ. ಗಂಗಾ ಜಲ ಅಂದ್ರೆ ಸ್ವಲ್ಪ ತೀರ್ಥಯಾತ್ರೆ ಮಾಡು, ಕಾಶಿಗೆ ಹೋಗು, ಗಂಗಾ ನದಿಯಲ್ಲಿ ಸ್ನಾನ ಮಾಡು, ಗಂಗೆ ತೀರ್ಥ ಅಂತ ಅದನ್ನು ಮನೆಗೆ ತಗೊಂಡ್ ಬಾ, ಅದನ್ನು ಪೂಜೆ ಮಾಡು. ಸಕೃದಪಿ ಏನ ಮುರಾರಿ ಸಮರ್ಚ. ಮುರಾರಿ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ ಅಥವಾ ಮಹಾವಿಷ್ಣುವಿನ ಜಪವನ್ನು ಮಾಡು. ಸಕೃದಪಿ ಏನ ಮುರಾರಿ ಸಮರ್ಚ. ಡೈಲಿ ನೀನು ಸ್ವಲ್ಪ ಹೊತ್ತಾದರೂ ಭಗವಂತನ ಜಪವನ್ನು ಮಾಡು. ಮಾಡಿದ್ರೆ ಏನಾಗತ್ತೆ? ಕ್ರಿಯತೆ ತಸ್ಯ ಯಮೇನ ನ ಚರ್ಚಾ. ಅಂತಹ ಸಾಧಕನನ್ನು ಯಮ ಮುಟ್ಟೋದಿಲ್ಲ. ಅಂದ್ರೆ ಏನು? ನರಕಕ್ಕೆ ಹೋಗೋ ಭಯ ನಿಮ್ಗಿಲ್ಲ ಅಂತ. ಅಲ್ಲಿಂದ ಶುರು ಮಾಡ್ತಾರೆ ಶಂಕರರು. ನೆಕ್ಸ್ಟ್ ಹೇಳ್ತಾರೆ, ಮತ್ತೆ ಹೇಳ್ತಾರೆ ಭಜ ಗೋವಿಂದಮ್ಮಲ್ಲಿ ಏಯಂ ಗೀತಾ, ಭಗವದ್ಗೀತೆ ಎನ್ನುವುದು ನಾಮ ಸಹಸ್ರಂ, ವಿಷ್ಣು ಸಹಸ್ರನಾಮವನ್ನು ಡೈಲಿ ಹೇಳ್ಕೊ. ಧ್ಯೇಯಂ ಶ್ರೀಪತಿ ರೂಪಮ ಜಪ್ರಂ, ಮಹಾವಿಷ್ಣುವಿನ ರೂಪವನ್ನು ಹೃದಯದಲ್ಲಿ ಇಟ್ಕೋ, ನಿರಂತರವಾಗಿ ಅದರ ಬಗ್ಗೆ ಧ್ಯಾನ ಮಾಡ್ತಾ ಇರು. ಕೇಯಂ ಸಜ್ಜನ ಸಂಗೇ ಚಿತ್ತಂ, ಸತ್ಸಂಗ ಮಾಡು, ಸಜ್ಜನರಲ್ಲಿ ಸಾಂಗತ್ಯವನ್ನು ಮಾಡು. ದೇಯಂ ದೀನ ಜನಾಯ ಚ ವಿತ್ತಂ, ಬಡ ಜನರಿಗೆ ನಿನ್ನಿಂದ ಆಗುವ ದಾನ ಧರ್ಮಗಳನ್ನು ಮಾಡು. ಇಷ್ಟ ಅರ್ಥ ಆಗತ್ತಲ್ಲಪ್ಪ, ಸಾಮಾನ್ಯರಿಗೂ ಇದು ಅರ್ಥ ಆಗೋದಲ್ವಾ? ಮತ್ತೆ ಏನ್ ಮಾಡ್ಬೇಕು? ಇನ್ನೊಂದು ಸ್ವಲ್ಪ ಮುಂದೆ ಬಾ ಅಂತ ಹೇಳ್ತಾರೆ. ಪ್ರಾಣಾಯಾಮಂ, ದಿನಾಗ್ಲೂ ಪ್ರಾಣಾಯಾಮ ಮಾಡು. ಅಂದ್ರೇನು? ನಾವೀಗ ಧ್ಯಾನ ಮಾಡ್ತೀವಿ ಅಂದ್ರೆ ಉಸಿರನ್ನೇ ಗಮನಿಸು. ಹೀಗೆ ಪ್ರಾಣಾಯಾಮ ಅಂದ್ರೆ ಉಸಿರಿಗೆ ಸಂಬಂಧಪಟ್ಟ ಕ್ರಿಯೆಗಳನ್ನು ಮಾಡು, ಮನಸ್ಸು ಶಾಂತ ಆಗತ್ತೆ. ಪ್ರತ್ಯಾಹಾರಂ, ಇಂದ್ರಿಯ ನಿಗ್ರಹಗಳನ್ನು ಮಾಡು. ಕಣ್ಣಿನ ಮೂಲಕ ನೋಡ್ತವೆ, ಏನೇನು ನೋಡ್ಬೇಡ, ಕಂಟ್ರೋಲ್ ಮಾಡು. ಕಿವಿ ಮೂಲಕ ಕೇಳ್ತವೆ, ಏನೇನು ಕೇಳ್ಬೇಡ, ಕಂಟ್ರೋಲ್ ಮಾಡು. ನಾಲಿಗೆ ಮೂಲಕ ಬಾಯಿಗೆ ಬಂದಾಗ ಮಾತಾಡ್ತವೆ, ಮಾತಾಡ್ಬೇಡ. ಏನ್ ಬೇಕು ಅಷ್ಟೇ ಮಾತಾಡು, ಕಂಟ್ರೋಲ್ ಮಾಡು. ನಿತ್ಯ ವಿವೇಕ ವಿಚಾರ. ಈ ಜಗತ್ತು ಸತ್ಯನೋ? ನಾವು ಯಾವಾಗ್ಲೂ ಇರ್ತೇವೋ? ನಾವಿಲ್ಲಿ ಬದಲಾವಣೆಗೆ ಒಳಪಟ್ಟಿಲ್ವೋ ಅನ್ನೋದು. ನಿತ್ಯವಾದ ವಿಷಯ ಯಾವುದು, ನಿತ್ಯವಲ್ಲದ ವಿಷಯ ಯಾವುದು ಅಂತ ನೀನು ಸ್ವಲ್ಪ ವಿಭಾಗಿಸಿ ನೋಡು. ಈ ಜಗತ್ತು ಬದಲಾವಣೆಗೆ ಯಾವಾಗ್ಲೂ ನಿರಂತರವಾಗಿ ಈ ಜಗತ್ತು ಬದಲಾವಣೆಗೆ ಒಳಪಟ್ಟಿದೆ. ಈ ಜಗತ್ತಿನಲ್ಲಿರೋ ಎಲ್ಲಾ ವಸ್ತುಗಳು, ವ್ಯಕ್ತಿಗಳು ಬದಲಾವಣೆಗೆ ಒಳಪಟ್ಟಿದ್ದಾರೆ. ಇಲ್ಲಿ ಯಾವುದು ಶಾಶ್ವತವಲ್ಲ ಅಂತ ಅರ್ಥ ಮಾಡ್ಕೊಂಡಾಗ ನಿನ್ಗೆ ಶಾಶ್ವತವಾದ್ದು ನೀನು ಮಾತ್ರ, ಆತ್ಮತತ್ವ ಮಾತ್ರ. ನೀನು ದೇಹವನ್ನು ಬದಲಾಯಿಸ್ತಾ ಇರ್ತೀಯ ವಿನಃ ನೀನು ಇಲ್ಲ ಅಂತ ಆಗೋದೇ ಇಲ್ಲ. ಇದನ್ನ ಅರ್ಥ ಮಾಡ್ಕೋ. ಜಾಪ್ಯ ಸಮೇತ ಸಮಾಧಿ ವಿಧಾನಂ,
ಜಾಪ್ಯ ಸಮೇತ ಸಮಾಧಿ ವಿಧಾನಂ, ಸರಿಯಾದ ರೀತಿಯಲ್ಲಿ ಜಪ ಮಾಡು ಮತ್ತು ಧ್ಯಾನ ಮಾಡು. ಕುರ್ವವಧಾನಂ ಮಹದವಧಾನಂ, ಇದನ್ ಮಾಡ್ತಾ ಹೋಗು. ಎರಡನೇ ಹಂತ. ಹೀಗೆ ಮಾಡ್ತಾ ಹೋದಾಗ ನೀನು ಒಂದು ಲೆವೆಲ್ಗೆ ಬರ್ತೀಯ, ಅರ್ಥ ಆಗುವ ಲೆವೆಲ್ಗೆ ಬರ್ತೀಯ. ಅಥವಾ ಇದು ನಾನೇ ಮಾಡ್ತೇನೆ, ಪುಸ್ತಕ ಓದಿ ನಾನು ಮಾಡ್ತೇನೆ, ನಾನು ಬುದ್ಧಿವಂತ ಇದ್ದೇನೆ, ನಂಗೆ ಏನ್ ಹೇಳಿದ್ರು ಅರ್ಥ ಆಗತ್ತೆ, ಓದಿದ್ರೆ ನಂಗೆ ಅರ್ಥ ಆಗತ್ತೆ, ನಾನೇ ಮಾಡ್ಬೋದು, ಮಾಡಬಾರದು ಅಂತ ಹೇಳ್ತದೆ. ಹಾಗೆ ಮಾಡಬಾರ್ದು. ಮತ್ತೇನ್ ಮಾಡ್ಬೇಕು? ಗುರು ಚರಣಾಂಬುಜ ನಿರ್ಭರ ಭಕ್ತ, ಸಂಸಾರಾದ ಚಿರಾದ್ಭವ ಮುಕ್ತ, ಸೇಂದ್ರಿಯ ಮಾನಸ ನಿಯಮ ದೇವಂ ರಕ್ಷಸಿ ನಿಜ ಹೃದಯಸ್ಥಂ ದೇವಂ. ಇಲ್ಲೊಂದು ಕಂಡೀಷನ್ ಇದೆ. ಏನ್ ಕಂಡೀಷನು? ಗುರು ಮುಖೇನ ಹೋಗ್ಲೇಬೇಕು ಅಂತ ಹೇಳ್ತಾರೆ ಶಂಕರರು ಮತ್ತು ಎಲ್ಲಾ ಜ್ಞಾನಿಗಳು. ಹೇಳ್ತಾರೆ, ನಿನ್ಗೆ ನೀನು ಓದಿಕೊಂಡು ಅರ್ಥ ಮಾಡಿಕೊಳ್ಬಾರ್ದು. ಅದು ಲೌಕಿಕ ಜ್ಞಾನ ಓಕೆ, ಆಧ್ಯಾತ್ಮಿಕ ಜ್ಞಾನದಲ್ಲಿ ಹಾಗಾಗೋದಿಲ್ಲ. ಗುರು ಶಾಸ್ತ್ರಗಳ ಮೂಲಕ ಮತ್ತು ಗುರುವಿನ ಮೂಲಕನೇ ಹೋಗ್ಬೇಕು. ಶಾಸ್ತ್ರವನ್ನು ತಿಳಿದ ಗುರುವನ್ನೇ ಆಶ್ರಯಿಸಬೇಕು. ಆ ಗುರು ಹೇಗಿರ್ಬೇಕು? ಆ ಗುರು ಬ್ರಹ್ಮಜ್ಞಾನವನ್ನು ಕೊಡುವವನಾಗಿರಬೇಕು, ಉಪನಿಷತ್ತುಗಳನ್ನು ಹೇಳುವವನಾಗಿರಬೇಕು. ಅವನನ್ನೇ ಸದ್ಗುರು ಅಂತ ಹೇಳ್ತಾರೆ ವಿನಃ ಲೌಕಿಕ ಜ್ಞಾನವನ್ನು ಮಿಕ್ಸ್ ಮಾಡಿ ನಿಮ್ಗೆ ಖುಷಿಯಾಗುವಂತೆ ಮಾತಾಡಿ ಮಾಡು ಗುರು ಗುರು ಅಂತ ಇಲ್ಲಿ ಹೇಳೋಲ್ಲ. ಮುಂದೆ ಹೇಳ್ತಾರೆ, ಹಾಗೆ ನಾನು ಏನ್ ಅರ್ಥ ಮಾಡ್ಕೊಳ್ಬೇಕು ಇದೆಲ್ಲ ಮಾಡಿ? ತ್ವಯಿ ಮಯಿ ಚಾನ್ಯತ್ರೈಕೋ ವಿಷ್ಣು, ನಿನ್ನಲ್ಲೂ ನನ್ನಲ್ಲೂ ಒಂದೇ ತತ್ವ ಇದೆ. ಯಾವುದು? ಮಹಾವಿಷ್ಣುವಿನ ತತ್ವ. ಹಾಗಂದ್ರೆ ಏನು? ಆತ್ಮ ತತ್ವ. ನಾನು ಆತ್ಮ ಅಂದ್ಮೇಲೆ ನನ್ನ ಎದುರಿನಲ್ಲಿರುವವನು ಆತ್ಮನೇ, ನನ್ನ ಎದುರಿನಲ್ಲಿರೋ ಎಲ್ಲಾ ವಸ್ತುವು ಆತ್ಮವೇ. ಹಾಗಾಗಿ ಯಾವ ವ್ಯತ್ಯಾಸವೂ ಇಲ್ಲ. ವ್ಯರ್ಥಂ ಕುಪ್ಯಸಿ ಮಯ್ಯ ಸಹಿಷ್ಣು, ಸುಮ್ನೆ ಯಾಕೆ ಡಿಫರೆನ್ಸ್ ನೋಡ್ತೀಯ? ನಾನ್ ಬೇರೆ, ಅವ್ರು ಬೇರೆ, ಇದು ಬೇರೆ, ಅದು ಬೇರೆ ಅಂತ ಯಾಕೆ ನೋಡ್ತೀಯ? ಎಲ್ಲವೂ ಸಮತ್ವದಲ್ಲಿದೆ. ನೀನು ಒಳಗಿನ ಚಿಂತನೆ ಮಾಡುವಾಗ ಭೇದವೇ ಇಲ್ಲ. ಇದನ್ನ ಅರ್ಥ ಮಾಡ್ಕೋ. ಭವ ಸಮಚಿತ್ತ, ಯಾವ ಸಂದರ್ಭದಲ್ಲೂ ಒಂದೇ ಮನಸ್ಕನಾಗಿರು, ಬ್ಯಾಲೆನ್ಸ್ಡ್ ಮೈಂಡ್ ಆಗಿರು. ಸರ್ವತ್ರತ್ವಂ, ಎಲ್ಲಾ ಕಡೆ ಸಮಚಿತ್ತವಾಗಿರು, ಎಲ್ಲವರಲ್ಲೂ ಸಮಚಿತ್ತನಾಗಿರು, ಎಲ್ಲಾ ಕಾಲದಲ್ಲಿಯೂ ಸಮಚಿತ್ತನಾಗಿರು. ವಾಂಚಸ್ಯ ಚಿರಾದ್ಯದಿ ವಿಷ್ಣುತ್ವಂ, ಆವಾಗ ನೀನು ಭಗವಂತ ಅನ್ನೋದು ನಿನ್ಗೆ ಗೊತ್ತಾಗತ್ತೆ ಅಂತ ಹೀಗೆ ಹಂತ ಹಂತವಾಗಿ ಹೇಳ್ತಾರೆ. ಮತ್ತೆ ಪ್ರಶ್ನೆ ಬರುತ್ತೆ, ಹೇಗಿರ್ಬೇಕು? ನಾವು ಹೇಗಿರ್ಬೇಕಪ್ಪ? ಹೇಗಿರ್ತೇವೆ ನಾವು ಅಂತ. ಅದಕ್ಕೆ ಭಗವತ್ಪಾದರು ಹೇಳ್ತಾರೆ, ಯೋಗರತೋವ ಭೋಗರತೋವ ಸಂಗರತೋವ ಸಂಗವಿಹೀನ ಯಸ್ಯ ಬ್ರಹ್ಮಣಿ ತರತೆ ಚಿತ್ತಂ ನಂದತಿ 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 ಏವ. ನೀನು ಭೋಗಿಯಾಗಿರ್ತೀಯೋ ಯೋಗಿಯಾಗಿರ್ತೀಯೋ ಅನ್ನೋದು ಪಾಯಿಂಟ್ ಅಲ್ಲ. ಸದಾಕಾಲ ಭಗವಂತನ ಚಿಂತನೆ ನಿನ್ನಲ್ಲಿ ನಡೀತಾ ಇದೆಯೋ ಅಷ್ಟು ಸಾಕು ಅಂತ ಹೇಳ್ತದೆ. ಕುರುತೆ ಗಂಗಾ ಸಾಗರ ಗಮನಂ, ಆಗಾಗ ಪವಿತ್ರವಾದ ನದಿಗಳಲ್ಲಿ ತೀರ್ಥಯಾತ್ರೆಗಳಲ್ಲಿ ಸ್ನಾನ ಮಾಡು. ವ್ರತ ಪರಿಪಾಲನ, ಕೆಲವು ನಿನ್ನ ಕೈಯಲ್ಲಾಗುವ ವ್ರತಗಳನ್ನು ಮಾಡು. ಏಕಾದಶಿ ಮುಂತಾದ ವ್ರತಗಳನ್ನು ಮಾಡು. ದಾನಂ ಅಥವಾ ದಾನ ಮಾಡು. ಆಯ್ತು, ಇಷ್ಟು ಮಾಡಿದ್ರೆ ಆಯ್ತಾ ಮುಕ್ತಿ ಸಿಗತ್ತಾ? ಮುಕ್ತಿ ಸಿಗೋಲ್ಲ ಅಂತಾರೆ. ಅದಲ್ಲ ನಾನು ಹೇಳ್ತಾ ಇರೋದು. ನೀನು ಹೀಗೆ ಹಂತ ಹಂತವಾಗಿ ಮಾಡು. ಮಾಡ್ತಾ 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 ನಿಂಗೆ ಏನ್ ಬರುತ್ತೆ? ಜ್ಞಾನ ಬರುತ್ತೆ. ಇದೆಲ್ಲ ಮಾಡಿ ಜ್ಞಾನದ ಮೆಟ್ಟಲನ್ನು ನೀನು ಹತ್ತಬೇಕು. ಆಮೇಲೆ ಮುಕ್ತಿಯ ವಿಷಯ ಮಾತಾಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಏನ್ ಮಾಡ್ಬೇಕು? ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ,
ನಿರ್ಮೋಹತ್ವೇ ನಿಶ್ಚಲ ತತ್ವಂ, ನಿಶ್ಚಲ ತತ್ವೇ ಜೀವನ್ಮುಕ್ತಿ. ನೋಡಿ, ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾರೆ. ಫಸ್ಟ್ ಸತ್ಸಂಗ ಮಾಡು, ಏನಾಗತ್ತೆ? ನಿಸ್ಸಂಗತ್ವ ಆಗತ್ತೆ. ಸಂಘ ಅಂದ್ರೆ ಏನು? ಅಟ್ಯಾಚ್ಮೆಂಟ್. ನೀನು ಸಜ್ಜನರ ಸಂಘ ಮಾಡಿದ ಹಾಗೆ, ಸತ್ಯದ ಸಂಘ ಮಾಡಿದ ಹಾಗೆ, ಆತ್ಮದ ಸಂಘ ಮಾಡಿದ ಹಾಗೆ ನಿನ್ಗೆ ನಿಸ್ಸಂಗವಾಗಿರುವುದು ಗೊತ್ತಾಗತ್ತೆ. ಅಟ್ಯಾಚ್ಮೆಂಟ್ ಇಲ್ಲದೆ ಬದುಕುವುದು ನಿನ್ಗೆ ತನ್ನಿಂದಾನೇ ಗೊತ್ತಾಗತ್ತೆ. ನಿಸ್ಸಂಗತ್ವೇ ನಿರ್ಮೋಹತ್ವಂ. ಆಯ್ತು, ಗೊತ್ತಾಯ್ತು. ಏನೀಗ? ಗೊತ್ತಾದ್ರೆ ನಿನ್ನ ಮೋಹ ತನ್ನಿಂದಾನೆ ಕಳಚಿ ಬೀಳತ್ತೆ. ಇಡೀ ಭಗವದ್ಗೀತೆ ಬಂದದ್ದು ಕೃಷ್ಣನ ಉಪದೇಶ ಅರ್ಜುನನಿಗೆ, ನಿನ್ನ ಮೋಹವನ್ನು ನಾಶ ಮಾಡಿಕೋ, ಮೋಹದಿಂದ ಹೊರಗೆ ಬಾ ಅನ್ನೋದಕ್ಕೆ ಇಡೀ ಭಗವದ್ಗೀತೆ ಬಂದಿದ್ದು. ನಿರ್ಮೋಹತ್ವೇ ನಿಶ್ಚಲ ತತ್ವಂ. ಮೋಹ ಹೋದ್ರೆ ಏನಾಗತ್ತೆ? ನಾನು ಏನ್ ಮಾಡ್ಬೇಕು, ಈ ಮನುಷ್ಯ ಜನ್ಮದಲ್ಲಿ ನನ್ನ ಸಾಧನೆ ಏನು ಅಂತ ನಿಂಗೆ ನಿಶ್ಚಯ ಆಗೋಗತ್ತೆ. ಆಯ್ತು, ನಿಶ್ಚಯ ಆಯ್ತು. ನಿಶ್ಚಯ ಆದ್ರೆ ಏನು? ನಿಶ್ಚಯ ತತ್ವೇ ನಿಶ್ಚಲ ತತ್ವೇ ಜೀವನ್ಮುಕ್ತಿ ಅಂತ ಹೇಳ್ತಾರೆ. ನಿಂಗೆ ಅದು ನಿಶ್ಚಲ ತತ್ವ ಆದ ಕೂಡಲೇ ನೀನು ಈ ದೇಹದಲ್ಲಿ ಇದ್ದಾಗಲೇ ಮುಕ್ತನಾಗಿ ಬಿಡ್ತೀಯ. ಅಂದರೆ ಭಗವತ್ಪಾದರು ಹೇಳ್ತಾರೆ, ನೀನು ಬದುಕಿದ್ದಾಗ ಜೀವನ್ಮುಕ್ತನಾಗದಿದ್ದರೆ ಸತ್ತ ಮೇಲೆ ಮುಕ್ತಿ ಸಿಗುವುದಿಲ್ಲ. ನೋಡಿ, ಇಲ್ಲಿ ಅತಿ ಸ್ಪಷ್ಟ ಇದೆ. ಮುಕ್ತಿ ಯಾವಾಗ? ಮುಕ್ತಿ ಬದುಕಿದ್ದಾಗ. ಯಾರು ಬದುಕಿದ್ದಾಗ ಮುಕ್ತನಾಗುವುದಿಲ್ಲವೋ ಸತ್ತ ಮೇಲೆ ಅವನಿಗೆ ಮುಕ್ತಿ ಸಿಗೋದಿಲ್ಲ. ಹಾಗಾಗಿ ನೀನು ಪ್ರಥಮ ಹಂತದಲ್ಲಿ ಜೀವನ್ಮುಕ್ತನಾಗ್ಬೇಕು ಅಂತ ಹೇಳ್ತಾರೆ. ಸರಿ, ಹೇಳೋದು ತುಂಬಾ ಸುಲಭ, ಮಾಡೋದು ಕಷ್ಟ ಅಲ್ವಾ? ಹೇಳೋದು ಸುಲಭ. ಅದಕ್ಕೆ ಉಪದೇಶ ಪಂಚಕದಲ್ಲಿ ಒಂದು ವಿಷಯ ಹೇಳ್ತಾರೆ, 40 ಸ್ಟೆಪ್ ಹೇಳ್ತಾರೆ ಇದರಲ್ಲಿ. ಹಂತ ಹಂತವಾಗಿ ಏನ್ ಮಾಡ್ಬೇಕು, ಡೈಲಿ ಎದ್ಮೇಲೆ ಏನಪ್ಪ ಮಾಡ್ಬೇಕು, ನಮ್ಗೆಲ್ಲ ಅರ್ಥ ಆಯ್ತು. ಸರಿ, ಅರ್ಥ ಆದ್ರೆ ಏನು? ಅರ್ಥ ಆದ್ಮೇಲೆ ಮನೆಗೆ ಹೋಗ್ತೇವೆ. ಮನೆಗೆ ಹೋಗಿ ಏನ್ ಮಾಡ್ತೇವೆ? ಏನು ಇಲ್ಲ, ಆಯ್ತಲ್ಲ, ಅರ್ಥ ಆಯ್ತಲ್ಲ, ಇನ್ನೇನಿದೆ ಮಾಡ್ಲಿಕ್ಕೆ? ಹಾಗಲ್ಲ ಅಂತಾರೆ. ಅರ್ಥ ಆದ್ಮೇಲೆ ಮಾಡ್ಲಿಕ್ಕಿದೆ. ಯಾಕಂದರೆ ಯಾರಿಗೆ ಮಾಡ್ಲಿಕ್ಕಿದೆ? ನೀನು ಜ್ಞಾನದ ಸ್ಥಿತಿಯಲ್ಲಿ ಬರುವ ತನಕ, ನೀನು ಬ್ರಹ್ಮಜ್ಞಾನಿ ಆಗುವ ತನಕ ಮಾಡ್ಲಿಕ್ಕಿದೆ. ಏನ್ ಮಾಡ್ಬೇಕು? ಅದಕ್ಕೆ ಉಪದೇಶ ಪಂಚಕಲ್ಲಿ ಹೇಳ್ತಾರೆ ನೋಡಿ, ವೇದೋ ನಿತ್ಯಮಧೀಯತಾಂ ತದುದಿತಂ ಕರ್ಮ ಸ್ವನುಷ್ಠೀಯತಾಂ ತೇನೇಶಸ್ಯ ವಿಧೀಯತಾಂ ಅಪಚಿತಿಃ ಕಾಮ್ಯೆ ಮತಿ ಸೃಜ್ಯತಾಂ ಪಾಪಾಘೌ ಪರಿಧೂಯತಾಂ ಭವಸುಖೇ ದೋಷೋನುಸಂಧೀಯತಾಂ ಆತ್ಮೇಚ್ಛಾ ವ್ಯವಸೀಯತಾಂ ನಿಜಗ್ರಹಾತ್ ತೂರ್ಣಂ ವಿನಿರ್ಗಮ್ಯತಾಂ. ಇದರಲ್ಲಿ ಒಂದೊಂದರಲ್ಲಿ 8 ಸ್ಟೆಪ್ ಹೇಳ್ತಾರೆ. ಫಸ್ಟ್ ಶ್ಲೋಕಲ್ಲಿ ನೋಡಿ, ಫಸ್ಟ್ ಶ್ಲೋಕಲ್ಲಿ 8 ಸ್ಟೆಪ್. ಏನು? ವೇದೋ ನಿತ್ಯಮಧೀಯತಾಂ. ನೀನು ವೇದ ಕಲ್ತಿದ್ದರೆ ದಿನಾಗಲೂ ವೇದವನ್ನು ಹೇಳಬೇಕು. ಇಲ್ಲ, ನಮ್ಗೆ ವೇದ ಗೊತ್ತಿಲ್ಲ, ವೇದ ಕಲ್ತಿಲ್ಲ, ಜ್ಞಾನವನ್ನು ಕೇಳಬೇಕು. ಜ್ಞಾನದ ವಿಷಯವನ್ನು, ಆಧ್ಯಾತ್ಮಿಕ ಜ್ಞಾನದ ವಿಷಯವನ್ನು ನೀನು ದಿನಾಗ್ಲೂ ಬೆಳಗ್ಗೆದ್ದು ಅದರ ಬಗ್ಗೆ ಓದಬೇಕು, ಇಲ್ಲ ಕೇಳಿಸ್ಕೊಳ್ಬೇಕು, ಇಲ್ಲ ಮಾತಾಡ್ಬೇಕು. ಯಾವುದು? ಜ್ಞಾನದ ಬಗ್ಗೆ, ಆಧ್ಯಾತ್ಮಿಕ ಜ್ಞಾನದ ಬಗ್ಗೆ. ವೇದ ಗೊತ್ತಿದ್ದರೆ ವೇದವನ್ನು ಓದಬೇಕು ಅಂತ ಹೇಳ್ತಾರೆ. ವೇದೋ ನಿತ್ಯಮಧೀಯತಾಂ. ಆಯ್ತು, ಓದಿದೆ, ಆಮೇಲೆ ಏನ್ ಮಾಡ್ಬೇಕು? ತದುದಿತಂ. ಆ ಜ್ಞಾನದಲ್ಲಿ ಅಥವಾ ವೇದದಲ್ಲಿ ಹೇಳಿದ ವಿಚಾರವನ್ನು ಕರ್ಮ ಸ್ವನುಷ್ಠೀಯತಾಂ, ಅದನ್ನು ನೀನು ಮಾಡಬೇಕು. ಈಗ ವೇದದಲ್ಲಿ ಹೇಳತ್ತೆ
ಸತ್ಯಂ ವದ, ಧರ್ಮಂ ಚರ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಅಂತ ಹೇಳತ್ತೆ. ಸತ್ಯಂ ವದ, ಸತ್ಯವನ್ನೇ ಹೇಳು. ಧರ್ಮಂ ಚರ, ಧರ್ಮವನ್ನೇ ಆಚರಿಸು. 1,00,000 ಸಲ ಹೇಳಿ ಪ್ರಯೋಜನ ಇಲ್ಲ, ಅದನ್ನು ನೀನು ಇಂಪ್ಲಿಮೆಂಟೇಶನ್ ಮಾಡ್ಬೇಕು ಅಂತಾರೆ. ನೀನ್ ಸತ್ಯವನ್ನೇ ಹೇಳು. ಲಾಭ ಆಗತ್ತೋ ನಷ್ಟ ಆಗತ್ತೋ ಅದು ವಿಷಯ ಇಲ್ಲ, ಸತ್ಯ ಹೇಳ್ಬೇಕು, ಸತ್ಯ ಹೇಳು ಅಷ್ಟೆ. ಧರ್ಮಂ ಚರ, ಅಧರ್ಮವಾಗಿ ನಡಿಬೇಡ. ಯಾವುದು ಧರ್ಮವೋ, ಶಾಸ್ತ್ರಗಳು ಯಾವುದನ್ನು ಧರ್ಮ ಅಂತ ಹೇಳ್ತವೋ ಆ ಧರ್ಮದ ಪ್ರಕಾರವೇ ಜೀವನವನ್ನು ನಡೆಸುವ ಸಂಕಲ್ಪವನ್ನು ಮಾಡಿಕೋ. ಹಾಗಾಗಿ ವೇದ ಓದಿದವನು ಧರ್ಮವನ್ನೇ ಆಚರಿಸ್ಬೇಕು, ಸತ್ಯವನ್ನೇ ಹೇಳ್ಬೇಕು. ಹಾಗೆ ಜ್ಞಾನವನ್ನು ಕೇಳಿದವನು ಸತ್ಯವನ್ನೇ ಆಚರಿಸ್ಬೇಕು. ನಡೆ ನುಡಿಯಲ್ಲಿ ಆಚಾರ ವಿಚಾರದಲ್ಲಿ ಸತ್ಯವೇ ಇರಬೇಕು. ಕಾಯ ವಾಚ ಮನಸ ಕರ್ಮಣ ಅವನು ಸತ್ಯವಲ್ಲೇ ಇರಬೇಕು, ಧರ್ಮವನ್ನೇ ಆಚರಿಸ್ಬೇಕು ಅಂತ ಮೊದಲನೇ ಸ್ಟೆಪ್ ಹೇಳ್ತಾರೆ. ತೇನೇ ಸಸ್ಯ ವಿಧೀಯತಾಂ ಅಪಚಿತಿ ಕಾಮ್ಯೆ ಮತಿಸೃಜ್ಯತಾಂ. ವೇದಗಳಲ್ಲಿ ನೋಡಿದರೆ ಅನೇಕ ಕರ್ಮಾಚರಣೆಗಳನ್ನು ಹೇಳ್ತಾರೆ, ಯಜ್ಞಯಾಗಾದಿಗಳನ್ನು ಹೇಳ್ತಾರೆ. ಪ್ರತಿದಿನ ಮಾಡಬೇಕಾದ ಕರ್ಮಗಳನ್ನು, ನಿತ್ಯ ಕರ್ಮಗಳನ್ನು ಹೇಳ್ತಾರೆ, ನೈಮಿತ್ತಿಕ ಕರ್ಮಗಳನ್ನು ಹೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ವೇದಗಳು ಏನ್ ಹೇಳ್ತವೆ? ನಿತ್ಯ ಕರ್ಮ, ಬ್ರಾಹ್ಮಣನಾಗಿದ್ರೆ ನೀನು ಸಂಧ್ಯಾವನ್ನು ಸ್ನಾನ ಮಾಡು, ಸಂಧ್ಯಾವನ್ನೇ ಮಾಡು, ಎಲ್ಲವರು ಬ್ರಾಹ್ಮಣ ಇರಲಿ ಬಿಡ್ಲಿ ದೇವರ ಪೂಜೆಯನ್ನು ಮಾಡು, ಮನಸ್ಸನ್ನು ಶುಚಿಯಾಗಿ ಇಟ್ಟುಕೋ, ಮನೆಯನ್ನು ಶುಚಿಯಾಗಿ ಇಟ್ಟುಕೋ, ಅತಿಥಿಗಳು ಬಂದಾಗ ಅವರಿಗೆ ನೀನು ಆದರವನ್ನು ಮಾಡು, ಭಗವಂತನನ್ನು ಆರಾಧಿಸು. ಯಜ್ಞದ ಮೂಲಕ ಆಗ್ಬೋದು, ವೇದದ ಮೂಲಕ ಆಗ್ಬೋದು, ಅಥವಾ ಸ್ತೋತ್ರಗಳ ಮೂಲಕ ಪ್ರಾರ್ಥನೆ ಮಾಡೋದಾಗ್ಬೋದು, ಯಾವುದೇ ಆಗ್ಬೋದು. ತೇನ ಈಶಸ್ಯ ವಿಧೀಯತಾಂ ಅಪಚಿತಿ ಕಾಮ್ಯೆ ಮತಿಸೃಜ್ಯತಾಂ. ಹೋಗ್ತಾ ಹೋಗ್ತಾ ಹೇಳ್ತಾರೆ, ಆಸೆಯನ್ನು ಬಿಡು, ಕಾಮ್ಯ ಕರ್ಮಗಳನ್ನು ಸ್ವಲ್ಪ ಬಿಡು ಅಂತ ಹೇಳ್ತಾರೆ. ಏನಿದು ಕಾಮ್ಯ ಕರ್ಮಗಳು ಅಂದ್ರೆ? ನಾವು ಕರ್ಮ ಮಾಡ್ತೇವೆ, ಆದ್ರೆ ಪ್ರತಿ ಸಲ ಕರ್ಮ ಮಾಡಿದಾಗ ನಾವು ಕರ್ಮ ಮಾಡುವ ಮೊದಲು ಇದರ ರಿಸಲ್ಟ್ ಏನು ಅಂತ ನೋಡ್ತೇವೆ. ಅಂದರೆ ನಾವು ಮಾಡುವ ಕರ್ಮಗಳು ರಿಸಲ್ಟ್ಗಾಗಿ. ಹಾಗೆ ಮಾಡಬೇಡ. ನೀನು ಮಾಡುವ ಕರ್ಮಗಳನ್ನು ಭಗವಂತನಿಗೆ ಅರ್ಪಣೆ ಮಾಡೋದು ಮಾಡು. ನೀನು ಮಾಡುವ ಕರ್ಮಗಳನ್ನು ಭಗವಂತನಿಗೆ ಅರ್ಪಿಸು, ಆ ಕರ್ಮಗಳಿಂದ ಬರೋ ಫಲವನ್ನು ಭಗವಂತನಿಗೆ ಅರ್ಪಿಸು. ಅಂದರೆ ನೀನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕರ್ಮಗಳನ್ನು ನನ್ನ ಕರ್ತವ್ಯ ಅಂತ ಮಾಡು. ನಾನ್ ಮಾಡ್ತಾ ಇದ್ದೇನೆ ಹಾಗಾಗಿ ನನ್ಗೆ ಸಿಗ್ಬೇಕು ಅನ್ನುವ ಕರ್ತೃತ್ವ ಮತ್ತು ಭೋಕ್ತೃತ್ವ ಮನೋಭಾವನೆಯಿಂದ ಮಾಡಬೇಡ. ಭಗವಂತ ನನ್ನಿಂದ ಮಾಡಿಸ್ತಾ ಇದ್ದಾನೆ, ಹಾಗಾಗಿ ಇದಾಗ್ತಾ ಇದೆ. ಇದ್ರಲ್ಲಿ ಒಳ್ಳೇದಾದ್ರೂ ಭಗವಂತನಿಗೆ ಸೇರಿದ್ದು, ಕೆಟ್ಟದಾದ್ರೂ ಭಗವಂತನಿಗೆ ಸೇರಿದ್ದು, ಇದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಅನ್ನುವ ದೃಷ್ಟಿಯಿಂದ ಕರ್ಮವನ್ನು ಮಾಡಿದಾಗ ಅದು ಪೂಜೆ ಆಗತ್ತೆ, ಭಗವಂತನ ಪೂಜೆ ಆಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಕರ್ಮಗಳನ್ನು ಮಾಡು, ಕರ್ಮಯೋಗದ ಪ್ರಕಾರ ಮಾಡು ಅಂತ ಹೇಳ್ತಾರೆ. ಪಾಪಾಗವು ಪರಿಧೂಯತಾಂ ಭವದುಗೆ ದೋಷೋನು ಸಂಧೀಯತಾಂ. ಅರ್ಥ ಮಾಡ್ಕೋ. ಏನ್ ಅರ್ಥ ಮಾಡ್ಕೊಳ್ಬೇಕು? ಭವ ಸುಖೆ. ಭವ ಅಂದ್ರೆ ಈ ಸಂಸಾರದಲ್ಲಿ ಸುಖ ಎಷ್ಟಿದೆಯೋ ಅದ್ರ ಡಬಲ್ ದುಃಖ ಇದೆ, ಅದನ್ನೇ ಸಂಸಾರ ಅಂತ ಹೇಳೋದು. ಸಂಸಾರ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಪ. ಏನು? ಸುಖ ಇದ್ರೆ ದುಃಖ ಇದೆ, ರಾತ್ರಿ ಇದ್ರೆ ಹಗಲಿದೆ. ನೀನು ಸಮುದ್ರದಲ್ಲಿ ಬಿದ್ದಿದ್ಯಾ, ಸಮುದ್ರದಲ್ಲಿ ನೀನ್ ದಡ ಸೇರ್ತೀಯೋ ಇಲ್ವೋ ಅಂತ ಹೇಳಲಿಕ್ಕಾಗಲ್ಲ. ಅಲ್ಲಿ ಮೊಸಳೆ ಇದೆ, ತಿಮಿಂಗಲ ಇದೆ, ಬೇಕಾದಷ್ಟು ಸುಳಿಗಳಿವೆ, ಯಾವಾಗ ಬೇಕಾದ್ರೂ ನೀನು ಫಿನಿಶ್ ಆಗ್ಬಿಡ್ಬಹುದು. ಸಂಸಾರ ಅನ್ನೋದು ಅಷ್ಟು ಅನಿಶ್ಚಿತವಾಗಿದೆ.
ಹಾಗಾಗಿ ವೈರಾಗ್ಯವನ್ನು ಸ್ವಲ್ಪ ಹೊಂದು. ವೈರಾಗ್ಯವನ್ನು ಹೊಂದಿ ಈ ಸಂಸಾರದಲ್ಲಿ ದೋಷವನ್ನು ನೋಡು. ಏನಪ್ಪ ದೋಷ ಏನ್ ನೋಡ್ಬೇಕು? ಹುಟ್ಟುತ್ತೀಯ, ಬೆಳಿತೀಯ, ಆಮೇಲೆ ವೃದ್ಧಾಪ್ಯ ಬರುತ್ತೆ, ರೋಗಗಳು ಬರುತ್ತೆ, ಸಾಹಿತ್ಯ. ಆ ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿ ನಾನಾ ರೀತಿಯ ದುಃಖಕ್ಕೆ ಒಳಗಾಗ್ತೀಯ. ಈ ದೋಷವನ್ನು ನೋಡಿದಾಗ ನಿನ್ಗನ್ಸತ್ತೆ ನಾನು ಪಾಪ ಮಾಡಬಾರ್ದು, ನಾನು ಪುಣ್ಯವನ್ನೇ ಮಾಡ್ಬೇಕು, ಪುಣ್ಯ ಕರ್ಮವನ್ನೇ ಮಾಡ್ಬೇಕು ಅನ್ನೋದು ವಿವೇಕ ನಿನ್ನಲ್ಲಿ ಜಾಗೃತ ಆಗತ್ತೆ. ಅದನ್ನ ಹೇಳ್ತಾರೆ, ಪಾಪಾಘ ಪರಿಧೂಯತಾಂ ಭವಸುಖೆ ದೋಷೋನುಸಂಧೀಯತಾಂ ಆತ್ಮೇಚ್ಛಾ ವ್ಯವಸೀಯತಾಂ. ಈಗ ನಿಧಾನವಾಗಿ ನೀನು ನಾನು ದೇಹ ಅಲ್ಲ, ನಾನು ಆತ್ಮ ಅನ್ನೋದು ತಿಳ್ಕೊಳ್ತಾ ಬಾ. ನಿಜಗ್ರಹ ತೂರ್ಣಂ ವಿನಿರ್ಗಮ್ಯತಾಂ. ಇದು ಹಿಂದೆ ಹೇಳಿದ್ದು. ಸನ್ಯಾಸಿ ಆಗೋರಿಗೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ ಅಂತ 4 ಆಶ್ರಮ ಇತ್ತು. ಇವಾಗ್ಲೂ ಇದೆ. ಬ್ರಹ್ಮಚರ್ಯ ಅಂದ್ರೆ ಓದುವ ಟೈಮಲ್ಲಿ ಬ್ರಹ್ಮಚರ್ಯ ಅಂತ ಹೇಳ್ತವೆ. ಆಮೇಲೆ ಓದಿ ಆದ್ಮೇಲೆ ಬೇಕಾದ್ರೆ ಅವರು ಮದ್ವೆ ಆಗ್ಬಹುದಾಗಿತ್ತು, ಇಲ್ಲ ಡೈರೆಕ್ಟ್ ಆಗಿ ಸನ್ಯಾಸಿ ಆಗಬಹುದಾಗಿತ್ತು. ಮದ್ವೆ ಆಗ್ತಾರೆ, ಗೃಹಸ್ಥರಾಗ್ತಾರೆ, ಹೆಂಡತಿ ಬರ್ತಾಳೆ, ಮಕ್ಕಳಾಗ್ತಾರೆ, ಮನೆ ಆಗತ್ತೆ, ಎಲ್ಲ ಆಗತ್ತೆ. ಆಮೇಲೆ ಎಲ್ಲ ನೋಡಿದ್ಮೇಲೆ ಅವರಿಗೆ ಒಂದು 50-55 ವರ್ಷಕ್ಕೆ ಅನ್ಸತ್ತೆ ಏನು ಉಪಯೋಗ ಇಲ್ಲ ಅಂತ. ಅವಾಗ ಯಾವ್ದೋ ವಾನಪ್ರಸ್ಥಕ್ಕೆ ಹೋಗ್ತಾ ಇದ್ರು. ವಾನಪ್ರಸ್ಥಕ್ಕೆ ಹೋದಾಗ ಗಂಡ ಹೆಂಡತಿ ಇಬ್ಬರೇ ಹೋಗ್ತಾ ಇದ್ರು. ವಾನಪ್ರಸ್ಥದ ನಂತರ ಗಂಡ ಹೆಂಡತಿಯನ್ನು ವಾಪಸ್ ಕಳಿಸಿ ತಾನು ಸನ್ಯಾಸಾಶ್ರಮಕ್ಕೆ ಹೋಗ್ತಾ ಇದ್ದ. ಇದು ಆಶ್ರಮ ಧರ್ಮಗಳು ಇದ್ದಿದ್ದು. ಇವಾಗ್ಲೂ ಮಾಡ್ಬೋದು, ಮಾಡೋರು ಇದ್ದಾರೆ. ಬಟ್ ಇವಾಗ ನಮ್ಗೆ ಮಾಡ್ಲಿಕ್ಕೆ ಆಗೋಲ್ಲಲ್ಲ ಸರ್ ಅಂತ ನಮ್ಗಂದತ್ತೆ. ಎಲ್ಲಿ ಕಾಡೇ ಇಲ್ಲ, ಫಸ್ಟ್ ಒಂದು ಕಾಡಿಲ್ಲ, ಹಿಂದೆ ಕಾಡಿಗೆ ಹೋಗ್ಬೋದಾಗಿತ್ತು. ಈಗ ಕಾಡಿಗೆ ಹೋದ್ರೆ ಅರಣ್ಯ ಇಲಾಖೆಯವರು ಹಿಡ್ದಾಕ್ ಬಿಡ್ತಾರೆ, ಹೋಗುವಾಗಿಲ್ಲ, ಕಾಡಿಗೂ ಹೋಗುವಾಗಿಲ್ಲ. ಮತ್ತೇನ್ ಮಾಡ್ಬೇಕು? ನಿನ್ನ ಮನೆಯನ್ನೇ ಕಾಡು ಅಂತ ತಿಳಿದುಕೋ, ನಿನ್ನ ಮನೆಯನ್ನೇ ಆಶ್ರಮ ಅಂತ ತಿಳಿದುಕೋ. ಇವಾಗ ನೀನು ಸಂಸಾರದಿಂದ ಮಾನಸಿಕವಾಗಿ ಹೊರಗೆ ಹೋಗು, ಅದು ಅರ್ಥ ಮಾಡ್ಕೊ ಅಂತ ಹೇಳ್ತಾರೆ. ನಿಜಗ್ರಹ ತೂರ್ಣಂ ವಿನಿರ್ಗಮ್ಯತಾಂ. ಸಾಯುವಲ್ಲಿ ತನಕ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನನ್ನ ಮನೆ, ನನ್ನ ಸೈಟು, ನನ್ನ ಆಸ್ತಿ, ನನ್ನ ಬ್ಯಾಂಕ್ ಬ್ಯಾಲೆನ್ಸು, ಬಡ್ಡಿ ಎಷ್ಟು ಬರುತ್ತೆ, ಹೀಗೆ ಯೋಚನೆ ಮಾಡಬೇಡ. ಒಂದು 60 ವರ್ಷ ಆದ ಮೇಲೆ ಆದರೂ ನೀನು ಮಾನಸಿಕ ಸನ್ಯಾಸಾಶ್ರಮವನ್ನು ಆದರೂ ಹೊಂದಲೇಬೇಕು ಅಂತ ಇಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳ್ತದೆ. ಇದು ಇಷ್ಟು ಸ್ಟೆಪ್ ಆದ್ಮೇಲೆ ನೆಕ್ಸ್ಟ್ ಹೇಳ್ತದೆ, ಸಂಗಹ ಸತ್ಸು ವಿಧೀಯತಾಂ ಭಗವತೋ ಭಕ್ತಿ ದೃಢಾಧೀಯತಾಂ ಶಾಂತ್ಯಾದಿ ಪರಿಚೀಯತಾಂ ದೃಢತರಂ ಕರ್ಮಾಶು ಸಂತ್ಯಜ್ಯತಾಂ ಸದ್ವಿದ್ವಾನುಪಸ್ಥಿತ್ಯತಾಂ ಪ್ರತಿದಿನಂ ತತ್ಪಾದುಕಾ ಸೇವ್ಯತಾಂ ಬ್ರಹ್ಮೈಕಾಕ್ಷರಮರ್ಚತಾಂ ಶ್ರುತಿಶಿರೋ ವಾಕ್ಯಂ ಸಮಾಕರ್ಣ್ಯತಾಂ. ಇಷ್ಟು ಮಾಡಿದ್ಮೇಲೆ ನೀನ್ ಮಾಡ್ಬೇಕಾದ್ದೇನು? ಸಂಗಹ ಸತ್ಸು ವಿಧೀಯತಾಂ. ನಿನ್ನ ಹೆಚ್ಚಿನ ಸಮಯವನ್ನು ಸತ್ಸಂಗದಲ್ಲಿ ಕಳಿ. ಇಲ್ಲಿ ಸತ್ಸಂಗ ಅಂದರೆ ಒಂದು ಸಜ್ಜನರ ಸಾಂಗತ್ಯ, ಇನ್ನೊಂದು ನೀನು ನಿನ್ನಷ್ಟಕ್ಕೆ ಕೂತು ಧ್ಯಾನ ಮಾಡುವುದು. ಸತ್ ನಿನ್ನ ಜೊತೆಗೆ ನೀನಿರು, ನಿನ್ನ ಆತ್ಮದ ಜೊತೆಗೆ ನೀನು ಇರು. ಧ್ಯಾನ ಮಾಡುತ್ತಾ ನೀನು ಹೆಚ್ಚಿನ ಸಮಯವನ್ನು ಕಳೆ. ಭಗವತೋ ಭಕ್ತಿ ಕ್ರೀಡಾಧೀಯತಾಂ. ಭಗವಂತನಲ್ಲಿ ಅತ್ಯಂತ ಶ್ರದ್ಧೆಯ ಭಕ್ತಿಯನ್ನು ಇಡು. ಇಲ್ಲಿ ನೋಡಿ 2 ಹೇಳ್ತಾರೆ. ಭಕ್ತಿಯೋಗದ ಮೂಲಕ ಹೋಗು, ಭಗವಂತನಲ್ಲಿ ಯಾವುದೇ ಕಲ್ಮಶ ಇಲ್ಲದ, ಸಂಶಯವಿಲ್ಲದ, ದೃಢವಾದ ಶ್ರದ್ಧೆ ಉಳ್ಳ ಭಕ್ತಿಯನ್ನು ಇಡು.
ಸತ್ಸಂಗಕ್ಕೆ ಹೋಗ್ತವೆ, ದೇವರಿದ್ದರು ಗೊತ್ತಿಲ್ಲ ಸರ್, ಅವ್ರೇನು ಗುರುಗಳು ಹೇಳ್ತಾರೆ ಗೊತ್ತಿಲ್ಲ ನನ್ಗೂ, ಹಾಗೆ ಹೇಳಿದ್ರು ಉಪಯೋಗ ಇಲ್ಲ ಅಂತ ಹೇಳ್ತಾರೆ. ಶ್ರದ್ಧೆ ಅನ್ನೋದೇನು, ದೃಢವಾಗಿರ್ಬೇಕು. ಈ ದೃಢತೆ ತುಂಬಾ ಮುಖ್ಯ ಅಂತ. ಅದಕ್ಕೆ ಅವ್ರು ಹೇಳುದು ಭಕ್ತಿ ದೃಢಾಧೀಯತಾಂ, ದೃಢವಾದ ಭಕ್ತಿ ಇರಬೇಕು. ಶಾಂತ್ಯಾದಿ ಪರಿಚೀಯತಾಂ ದೃಢತರಂ ಕರ್ಮಾಶು ಸಂತ್ಯಜ್ಯತಾಂ. ಏನ್ ಹೇಳ್ತಾರೆ ಇಲ್ಲಿ? ವಿವೇಕ, ವೈರಾಗ್ಯ, ಶಮದಮಾದಿ ಷಟ್ ಸಂಪತ್ತು ಅಂತ ಹೇಳ್ತಾರೆ. ಇದನ್ನು ನೀನು ಈಗ ಜಾಸ್ತಿ ಮಾಡ್ಕೊಳ್ಬೇಕು. ಸ್ವಲ್ಪ ವಿವೇಕವನ್ನು ಮಾಡ್ಕೋ. ಯಾವುದು ಶಾಶ್ವತ ಇಲ್ಲ ಅಂದ್ಮೇಲೆ, ಪ್ರತಿ ಜನ್ಮದಲ್ಲೂ ನಾನು ಇದೇ ಮಾಡಿದ್ಮೇಲೆ ಮತ್ತೆ ಇದನ್ನೇ ಮಾಡೋದ್ರಲ್ಲಿ ಅರ್ಥ ಏನಿದೆ ಅನ್ನೋ ವೈರಾಗ್ಯ ಬಂದಾಗ ನಿನ್ಗೆ ವಿವೇಕ ತನ್ನಿಂತಾನೇ ಜಾಗೃತ ಆಗತ್ತೆ. ವಿವೇಕ ವೈರಾಗ್ಯ ಬಂದಾಗ ಶಮ, ದಮ, ತಿತಿಕ್ಷೆ, ಉಪರತಿ, ಶ್ರದ್ಧೆ, ಸಮಾಧಾನ ಅನ್ನುವ 6 ಗುಣಗಳು ನಿನ್ನಲ್ಲಿ ತನ್ನಿಂತಾನೆ ಬರುತ್ತೆ. ಆದ್ರೆ ಇದಕ್ಕೆ ಏನ್ ಬರ್ಬೇಕು? ವೈರಾಗ್ಯ ಬರ್ಬೇಕು. ವೈರಾಗ್ಯದಲ್ಲಿ ನಾನಾ ತರ ವೈರಾಗ್ಯ ಇದೆ. ಒಂದು ಸಲ ಕ್ಷಣಿಕ ವೈರಾಗ್ಯ ಅಂತ ಒಂದಿದೆ, ಸ್ಮಶಾನ ವೈರಾಗ್ಯ ಅಂತ ಇನ್ನೊಂದಿದೆ, ವಿವೇಕ ವೈರಾಗ್ಯ ಅಂತ ಇದೆ. ಕ್ಷಣಿಕ ವೈರಾಗ್ಯ ಅಂದ್ರೆ ಏನು? ಇದು ಪ್ರತಿಯೊಬ್ಬ ಮನೆಯಲ್ಲಿ ಕ್ಷಣಿಕ ವೈರಾಗ್ಯ ಬರ್ತಾರೆ. ಗಂಡ ಹೆಂಡತಿ ಜಗಳಾಡ್ತಾ ಇರ್ತಾರೆ. ಮನೆಯಲ್ಲಿ ಹೆಂಡತಿಯ ಕಾಟ ತಡೆಯಲಾರದೆ, ಮಕ್ಕಳ ಕಾಟ ತಡೆಯಲಾರದೆ, ಬಡತನ ಏನಾದ್ರೂ ಇದ್ದರೆ, ಅವನಿಗೆ ಸರಿಯಾಗಿ ಆಗಿಲ್ಲ ಅಂದ್ರೆ ನಾನು ಬಿಟ್ಟು ಹೋಗ್ತೇನೆ, ಮನೆ ಬಿಟ್ಟು ಹೋಗ್ತೇನೆ, ಸನ್ಯಾಸಿ ಆಗ್ತೇನೆ ಅಂತ ಪ್ರತಿ ಗಂಡಸು ಒಂದಲ್ಲ ಒಂದ್ಸಲ ಹೇಳ್ತಾನೆ. ಇದನ್ನು ಆಮೇಲೆ ಅವನು ಬೆಳಗ್ಗೆ ಹೋದ್ಮೇಲೆ ಒಂದು 3 ದಿವಸ ಆದ್ಮೇಲೆ ನನ್ನ ಹೆಂಡತಿ ಹೇಗಿರ್ಬೋದು, ನನ್ನನ್ನೇ ನೆನ್ಸ್ಕೊಳ್ತಾ ಇದ್ದಾಳೋ ಇಲ್ವೋ ಅಂತ ಡೌಟ್ ಬಂದು ಮತ್ತೆ ಅವನೇ ಫೋನ್ ಮಾಡ್ತಾನೆ. ಆಮೇಲೆ ಅವಳು ನೆನ್ಸ್ಕೊಳ್ತಾ ಇಲ್ಲ ಅಂತ ಗೊತ್ತಾದ ಕೂಡಲೇ ಓಡೋಡಿ ವಾಪಸ್ ಬರ್ತಾನೆ. ಯಾಕೆ? ಇನ್ನೂ ಜಾಸ್ತಿ ದಿವಸ ಬಿಟ್ರೆ ನನ್ನನ್ನು ಮರೆತೇ ಹೋಗ್ಬಹುದು ಅಂತ ಭಯ ಶುರುವಾಗತ್ತೆ. ಇದನ್ನು ಕ್ಷಣಿಕ ವೈರಾಗ್ಯ ಅಂದರೆ. ಈ ಕ್ಷಣಿಕ ವೈರಾಗ್ಯ ಇದ್ದವರು ಸನ್ಯಾಸಿ ಆಗ್ಲಿಕ್ಕೆ ಬಿಟ್ಟಿಲ್ಲ. ಇನ್ನೊಂದು ಸ್ಮಶಾನ ವೈರಾಗ್ಯ ಅಂತ. ಏನು ಸ್ಮಶಾನ ವೈರಾಗ್ಯ ಅಂದ್ರೆ? ಸ್ಮಶಾನದಲ್ಲಿ ಈಗ ಯಾರೋ ಸಾಯ್ತಾರೆ, ಅವನನ್ನು ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಈ ಜೀವನ ಏನು ಉಪಯೋಗ ಇಲ್ಲ ರೀ, ಇದ್ರಲ್ಲಿ ಏನು ಇಲ್ಲ, ಏನ್ ಮಾಡಿದ್ರು ಏನು ಉಪಯೋಗ ಇಲ್ಲ. ನಾನ್ ಸನ್ಯಾಸಿ ಆಗ್ತೇನೆ ಅಂತ ಏನಾದ್ರು ಸ್ಮಶಾನದಲ್ಲಿ ಅನ್ಕೊಂಡು ಏನಾದ್ರು ಸನ್ಯಾಸಿ ಆದ್ಮೇಲೆ ಮತ್ತೆ ಅವನಿಗೆ ಅನ್ಸತ್ತೆ, ಅಯ್ಯೋ ಎಲ್ಲವರು ಸಾಯ್ತಾರೆ, ನಾನ್ ಸಾಯೋ ಚಾನ್ಸ್ ಕಡಿಮೆ. ಯಾಕೆ? ನಿನ್ನ ಸದ್ಯಕ್ಕಂತೂ ನಾನು ಸಾಯೋಲ್ಲ, ಹೆಲ್ತ್ ಚೆನ್ನಾಗಿದೆ. ಆಮೇಲೆ ನನ್ನ ಹೆಂಡತಿ ಪಾಪ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು, ಬೆಳಗ್ಗೆ ಎದ್ದ ಕಾಫಿ ಕೊಡ್ತಾ ಇದ್ರು, ಮಕ್ಳು ಅಪ್ಪ 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 ಅಂತ ಇದ್ರು, ಮೊಮ್ಮಕ್ಳು ತಾತ ತಾತ ಅಂತ ಇದ್ರು. ಅಯ್ಯೋ ಎಷ್ಟು ಚೆನ್ನಾಗಿತ್ತಲ್ಲಿ. ಹೀಗೆ ಬಂದವರಿಗೆ ಸ್ಮಶಾನ ವೈರಾಗ್ಯ ಅಂತ ಹೇಳ್ತಾರೆ. ಇದು ವರ್ಕ್ ಆಗೋದಿಲ್ಲ. ಮತ್ತೆ ಯಾವುದು ವೈರಾಗ್ಯ ಬರ್ಬೇಕು ಅಂದ್ರೆ ವಿವೇಕದಿಂದ ವೈರಾಗ್ಯ ಬರ್ಬೇಕು. ಎಲ್ಲವರು ಒಳ್ಳೆಯವರೇ, ನನ್ನ ಹೆಂಡತಿಯು ಒಳ್ಳೆಯವರೇ, ಮಕ್ಕಳು ಒಳ್ಳೆಯವರೇ, ಎಲ್ಲವರು ಒಳ್ಳೆಯವರೇ, ಅವ್ರ ಬಗ್ಗೆ ನಂಗೇನು ಕಂಪ್ಲೇಂಟ್ ಇಲ್ಲ, ನೋ ಕಂಪ್ಲೇಂಟ್ಸ್. ಮತ್ತೇನು? ನಾನು ತುಂಬಾ ಜನ್ಮಗಳನ್ನು ಬಂದರೂ ಸಹ ನಾನು ಮುಕ್ತಿಗೆ ಹೋಗ್ಲಿಕ್ಕಾಗಿಲ್ಲ, ಅದಕ್ಕಾಗಿ ಮತ್ತೆ ಹುಟ್ಟಿದ್ದೇನೆ. ನಾನು ಈ ಜನ್ಮದಲ್ಲಾದರೂ ಸಾಧನೆ ಮಾಡಿ ಮುಕ್ತಿಗೆ ಹೋಗ್ಲೇಬೇಕು ಅನ್ನೋ ಒಂದೇ ಗುರಿ ಇದ್ದದ್ದು ವಿವೇಕದಿಂದ ಬರುವ ವೈರಾಗ್ಯ. ಹಾಗಾಗಿ ಆ ವೈರಾಗ್ಯವನ್ನು ಹೊಂದಬೇಕು ಅಂತ ಹೇಳ್ತಾರೆ. ಸದ್ವಿದ್ವಾನುಪ ಸೃಪ್ಯತಾಂ ಪ್ರತಿದಿನಂ ತತ್ಪಾದುಕ ಸೇವ್ಯತಾಂ. ಹಾಗೆ ಬರ್ಬೇಕಾದ್ರೊಬ್ಬ ಒಳ್ಳೆ ಗುರುವನ್ನು ಹುಡುಕಬೇಕು. ಆ ಗುರುವಿಗೂ ಆ ವೈರಾಗ್ಯ ಬಂದಿರ್ಬೇಕು. ಅವನನ್ನೇ ಸದ್ಗುರು ಅಂತ ಹೇಳೋದು. ಅವನಿಗೆ ವೈರಾಗ್ಯ ಬರಲಿಲ್ಲ ಅಂದ್ರೆ ಆ ಗುರುವನ್ನು ಹಿಡ್ಕೊಂಡು ಏನು ಉಪಯೋಗ ಇಲ್ಲ. ಹಾಗಾಗಿ ಆ ಗುರುವಿಗೆ ತಾನು ಮುಕ್ತಿಯನ್ನು ಹೊಂದಲೇಬೇಕು ಅಂತ ಆಸೆ ಇದ್ದ ಗುರುವಿನ ಜೊತೆಗೆ ಸೇರ್ಬೇಕು. ಮತ್ತೆ ಆ ಗುರುವಿನ ಸೇವೆಯನ್ನು ಆದಷ್ಟು ಮಾಡ್ಬೇಕು. ಈಗ ಸೇವೆ ಅಂದ್ರೆ ಏನ್ ಮಾಡ್ಬೇಕು? ಇಲ್ಲಿ ಹೇಳ್ತಾರೆ ತತ್ಪಾದುಕ ಸೇವ್ಯತಾಂ, ಪಾದ ಸೇವೆಯನ್ನು ಮಾಡ್ಬೇಕು. ಆಗಿನ ಕಾಲದಲ್ಲಿ
ಈಗಿನ ಕಾಲದಲ್ಲಿ ಸೇವೆ ಅಂದರೆ ಆ ಗುರುವಿಗೆ ಖುಷಿ ಆಗುವ ರೀತಿಯಲ್ಲಿ, ಈಗ 4 ಹಣ್ಣು ಕೊಟ್ರೆ ಖುಷಿ ಆಗತ್ತಾ, ಹಣ್ಣು ಕೊಡೋದು. ಸ್ವಲ್ಪ ಹಣ ಕೊಟ್ರೆ ಖುಷಿ ಆಗತ್ತಾ, ಹಣ ಕೊಡೋದು. ಇಲ್ಲೊಂದು ಬಟ್ಟೆ ಕೊಟ್ರೆ ಖುಷಿ ಆಗತ್ತಾ, ಬಟ್ಟೆ ಕೊಡೋದು. ಇಲ್ಲ ಸ್ವಲ್ಪ ಕಾಲು ಹೊತ್ತಿದ್ರೆ ಖುಷಿ ಆಗತ್ತಾ, ಹಾಗೆ ತತ್ಪಾದುಕ ಸೇವ್ಯತಾಮ್ ಅಂದ್ರೆ ಗುರುವಿಗೆ ಆದಷ್ಟು ಯಾವುದೋ ಒಂದು ರೀತಿಯಲ್ಲಿ ಸೇವೆ ಮಾಡಬೇಕು. ಯಾಕೆ ಈ ಗುರುವಿನ ಯಾಕೆ ಸೇವೆ ಮಾಡಬೇಕು? ನಾನು ಜ್ಞಾನಿ ಆಗಿದ್ದೇನೆ, ಹಾಗಾಗೋದಿಲ್ಲ ಅಂತ ಹೇಳ್ತದೆ. ಗುರುವಿನ ಕೃಪೆ ಇಲ್ಲದೆ ಜ್ಞಾನ ಬಂದರೂ ಅದು ಜ್ಞಾನವಲ್ಲ ಅಂತ ಹೇಳ್ತದೆ. ನೋಡಿ ಇಲ್ಲಿ ಆಧ್ಯಾತ್ಮಿಕಲ್ಲಿ ಇದೊಂದು, ಗುರುವಿನ ಕೃಪೆಯನ್ನು ಹೊಂದದೆ ಬಂದ ಜ್ಞಾನ ಅದರಿಂದ ನಿಂಗೆ ಉಪಯೋಗ ಆಗೋಲ್ಲ, ಶುಷ್ಕ ಜ್ಞಾನ ಆಗತ್ತೆ. ಹಾಗಾಗಿ ಗುರು ಮುಖೇನವೇ ಹೋಗಬೇಕು, ಗುರುವಿನ ಆಶೀರ್ವಾದವನ್ನು ಪಡೆದೇ ಮುಂದೆ ಹೋಗ್ಬೇಕು ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರೆ ಬ್ರಹ್ಮೈಕಾಕ್ಷರ ಮರ್ತ್ಯತಾಂ, ಓಂಕಾರ ಜಪವನ್ನು ದಿನಾಗಲೂ ಮಾಡಬೇಕು. ಬ್ರಹ್ಮೈ ಏಕಾಕ್ಷರ, ಒಂದೇ ಅಕ್ಷರ, ಯಾವುದು? ಓಂಕಾರ. ಶ್ರುತಿಶಿರೋ ವಾಕ್ಯಂ ಸಮಾಕರ್ಣ್ಯತಾಂ. ಶ್ರುತಿಶಿರ ಅಂದ್ರೆ ಯಾವ್ದು ಗೊತ್ತಾ? ಉಪನಿಷತ್ತುಗಳು. ಉಪನಿಷತ್ ವಾಕ್ಯಗಳನ್ನು ದಿನಾಗ್ಲೂ ಚಿಂತಿಸ್ಬೇಕು. ಯಾವ ವಾಕ್ಯ ಅಂತ ಅನ್ಸತ್ತೆ. ಉಪನಿಷತ್ತುಗಳಲ್ಲಿ ಎಲ್ಲಾ ವಾಕ್ಯಗಳು ಪರಬ್ರಹ್ಮ ತತ್ವದ ಬಗ್ಗೆ ಹೇಳುವಂಥದ್ದು, ಆತ್ಮತತ್ವದ ಬಗ್ಗೆ ಹೇಳುವಂಥದ್ದು. ಈಗ ಪ್ರಜ್ಞಾನಂ ಬ್ರಹ್ಮ, ತತ್ವಮಸಿ, ಅಹಂ ಬ್ರಹ್ಮ, ಇಂಥ ಎಲ್ಲಾ ವಾಕ್ಯಗಳನ್ನು ನೀನು ಚಿಂತನೆ ಮಾಡಬೇಕು ಅಂತ ಹೇಳ್ತದೆ. ಮತ್ತೆ ಹೇಳ್ತಾನೆ ವಾಕ್ಯಾರ್ಥಶ್ಚ ವಿಚಾರ್ಯತಾಂ ಶ್ರುತಿಶಿರ ಪಕ್ಷ ಸಮಾಶ್ರಯತಾಂ ದುಸ್ತರ್ಕಾತ್ಸು ವಿರಮ್ಯತಾಂ ಶ್ರುತಿಮತ ತರ್ಕೋನುಸಂಧೀಯತಾಂ ಬ್ರಹ್ಮಾಸ್ಮೀತಿ ವಿಭಾವ್ಯತ ಮಹರಹರ್ ಗರ್ವ ಪರಿತ್ಯಜ್ಯತಾಂ ದೇಹೇಹಂ ಮತಿರುಜ್ಯತಾಂ ಬುಧಜನೈಹಿ ವಾದ ಪರಿತ್ಯಜ್ಯತಾಂ. ವಾಕ್ಯಾರ್ಥ ಅಂದ್ರೆ ಉಪನಿಷತ್ತುಗಳನ್ನು ಅರ್ಥ ಮಾಡಿಕೊಳ್ಳೋ ಗುರು ಸಿಕ್ಕಿದಾಗ ಬಿಡಬೇಡ ಅಂತ ಹೇಳ್ತಾರೆ. ಅಂತ ಗುರು ಸಿಗುವುದು ಅಪರೂಪದಲ್ಲಿ ಅಪರೂಪ ಅಂತ ಹೇಳ್ತಾರೆ. ಯಾರು ಹೇಳೋದು? ಭಗವತ್ಪಾದ ಶಂಕರರು ಹೇಳ್ತಾರೆ, ಉಪನಿಷತ್ತನ್ನು ಹೇಳೋ ಗುರು ಹೊಂದುವುದೇ ತುಂಬಾ ಜನ್ಮದ ಪುಣ್ಯದಿಂದ. ಅದೇ ಸಾಮಾನ್ಯರಿಗೆ ಅರ್ಥ ಆಗುವ ವಿಷಯ ಅಲ್ಲ ಅದು ಅಂತ ಹೇಳ್ತಾ ಇದ್ದ. ವಾಕ್ಯಾರ್ಥಚ್ಚ ವಿಚಾರ್ಯತಾಂ, ಅಂಧ ಗುರುವಿನ ಹತ್ತಿರ ಹೋಗಿ ಉಪನಿಷತ್ತುಗಳನ್ನು ಕೇಳು ನೀನು. ಯಾಕೆ ನಿನ್ನ ಗುರಿ ಏನು? ಮುಕ್ತಿ ಹೊಂದುವುದು. ನಿನ್ನ ಗುರಿ ಏನು? ಮತ್ತೆ ಪುನರ್ಜನ್ಮ ಹೊಂದದಿರುವುದು. ಹಾಗಾಗಿ ಉಪನಿಷತ್ತುಗಳ ವಾಕ್ಯದ ಅರ್ಥವನ್ನು ವಿಚಾರ ಮಾಡಿ ಅದನ್ನು ಸರಿಯಾಗಿ ಮನದಟ್ಟು ಮಾಡುವಂತ ಗುರುವನ್ನು ಹೊಂದಿ ಅದನ್ನು ಮಾಡು. ಶ್ರುತಿಶಿರ ಪಕ್ಷ ಸಮಾಶ್ರಯತಾಂ ದುಸ್ತರ್ಕಾತ್ಸು ವಿರಮ್ಯತಾಂ. ಸುಮ್ನೆ ತರ್ಕ ಮಾಡ್ಲಿಕ್ಕೆ ಹೋಗ್ಬೇಡ. ತರ್ಕ ಮಾಡೋರು ಯಾರು? ಬುದ್ಧಿವಂತರು. ಇಲ್ಲಿ ಬುದ್ಧಿವಂತಿಕೆ ಅಲ್ಲ ಅಂತ ಹೇಳ್ತಾರೆ. ಈ ಸಬ್ಜೆಕ್ಟ್ ಇದೆ ಅಲ್ಲ, ಆಧ್ಯಾತ್ಮಿಕ ಸಬ್ಜೆಕ್ಟು, ಮತ್ತೊಂದು ಮುಕ್ತಿಯನ್ನೇ ಗುರಿಯಾಗಿಟ್ಟುಕೊಳ್ಳುವ ಸಬ್ಜೆಕ್ಟ್ ಅಲ್ಲಿ ಬುದ್ಧಿವಂತಿಕೆಯ ಅಗತ್ಯವಿಲ್ಲ, ಶ್ರದ್ಧೆಯ ಅಗತ್ಯವಿದೆ. ಹಾಗಾಗಿ ಸುಮ್ನೆ ದುಸ್ತರ್ಕ ಮಾಡಬೇಡ. ಗುರುಗಳಲ್ಲೇ ಅವ್ರಿಗೆ ಕ್ವಶನ್ ಬೇಡದ್ದು ಕ್ವಶನ್ ಹಾಕೋದು, ಅವರನ್ನೇ ಟೆಸ್ಟ್ ಮಾಡೋದು ಅಂಥದ್ದು ಮಾಡಬೇಡ. ಶ್ರುತಿ ಮತ ತರ್ಕೋನು ಸಂಧಿಯತಾಂ. ತರ್ಕ ಮಾಡುವುದಾದರೆ ಉಪನಿಷತ್ತುಗಳ ಬಗ್ಗೆ ತರ್ಕ ಮಾಡು. ತರ್ಕ ಮಾಡುವುದಾದರೆ ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ತರ್ಕ ಮಾಡು ಅಂತ ಹೇಳ್ತಾರೆ. ಬ್ರಹ್ಮಾಸ್ಮೀತಿ ವಿಭಾವ್ಯತಾಂ, ನಾನೇ ಪರಬ್ರಹ್ಮ ಅನ್ನೋದನ್ನು ಕಂಡುಕೋ. ಇದನ್ನು ಸ್ವಸ್ವರೂಪ ಸಂಧಾನ ಅಂತ ಹೇಳ್ತಾರೆ. ನಾನೇ ಪರಬ್ರಹ್ಮ, ಭಗವಂತ ನಾನೇ ಅನ್ನೋದನ್ನು ನೀನು ಈ ದಾರಿಯಲ್ಲಿ ಹೋದಾಗ ನಿನ್ಗೆ ಕೊನೆಗೆ ಅರ್ಥ ಆಗತ್ತೆ. ಅಹಂ ಬ್ರಹ್ಮಾಸ್ಮಿ ಅನ್ನೋದು ಅರ್ಥ ಆಗತ್ತೆ ಅಂತ ಹೇಳ್ತಾರೆ.
ಗರ್ವ ಪರಿತ್ಯಜ್ಯತಾಂ. ಪ್ರಾಬ್ಲಮ್ ಏನಾಗತ್ತೆ ಅಂದ್ರೆ ಜ್ಞಾನ ಬಂದವರಿಗೆ ಗರ್ವ ಬರುತ್ತೆ, ಹಣ ಬಂದವರಿಗೆ ಗರ್ವ ಬರುತ್ತೆ, ಒಂದು ಒಳ್ಳೆ ಸ್ಥಾನ ಬಂದವರಿಗೆ ಗರ್ವ ಬರುತ್ತೆ. ಯಾಕೆ ಗರ್ವ ಬರುತ್ತೆ ಅಂದ್ರೆ ಇದ್ದವರೆಲ್ಲ ಅವರನ್ನು ಹೊಗಳ್ತಾರೆ. ಅದಕ್ಕೆ ಬಸವಣ್ಣವರು ಹೇಳ್ತಾರೆ, ಹೊಗಳಿ 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 ಹೊನ್ನ ಶೂಲಕ್ಕೇರಿಸಬೇಡಯ್ಯ ಅಂತ. ಯಾಕೆ ಹೇಳ್ತಾರೆ ಅಂದ್ರೆ ಇಲ್ಲಿ ಬೀಳುವಂತ ಚಾನ್ಸ್ ತುಂಬಾ ಇದೆ. ಅವನು ಜ್ಞಾನವಂತ ಆದರೂ ಅವನಿಗೆ ಒಳಗಿರ್ಬೇಕು. ಜ್ಞಾನವಂತ ಅಜ್ಞಾನವಂತ ಈ ಪ್ರಶ್ನೆ ಅಲ್ಲ. ನನ್ನ ಕೈಯಲ್ಲಾಗೋದು ನಾನು ಮಾಡ್ತಾ ಇದ್ದೇನೆ, ಆದ್ರೆ ನಾನು ಮುಕ್ತಿಗೆ ಹೋಗೋದು ಪಾಯಿಂಟ್, ಹೊಗಳಿಕೆ ನನ್ಗೆ ಪಾಯಿಂಟ್ ಅಲ್ಲ ಅಂತ ನೀನು ಸ್ಪಷ್ಟವಾಗಿ ಮನ್ಸಲ್ಲಿಟ್ಟುಕೋ. ಆವಾಗ ನಿನ್ಗೆ ಗರ್ವ ಬರೋಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಯಾವಾಗ್ಲೂ ಡೌನ್ ಟು ಅರ್ತ್ ಆಗ್ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಯಾರು ಮೇಲ್ಮಟ್ಟಕ್ಕೆ ಹೋಗ್ತಾ ಇರ್ತಾರೋ ಅವರು ಡೌನ್ ಟು ಅರ್ತ್ ಆಗಿರ್ತಾರೆ. ಅವರ ಸ್ವಭಾವವೇ ಆಗಿರತ್ತೆ. ಗರ್ವ ಅವರಲ್ಲಿ ಕಡಿಮೆ ಆಗ್ತಾ ಹೋಗತ್ತೆ ಅಂದ. ಜ್ಞಾನಿಗಳಲ್ಲಿ ಗರ್ವ ಕಡಿಮೆ ಆಗುತ್ತಾ ಹೋಗುತ್ತದೆ, ಅಜ್ಞಾನಿಗಳಲ್ಲಿ ಗರ್ವ ಜಾಸ್ತಿ ಆಗುತ್ತಾ ಹೋಗುತ್ತದೆ. ದೇಹೇಹಂ ಮತಿರುಜ್ಯತಾಂ ಬುಧಜನೈರ್ ವಾದ ಪರಿತ್ಯಜ್ಯತಾಂ. ದೇಹೇಹಂ, ನಾನು ಈ ದೇಹ ಅಲ್ಲ, ನಾನು ಆತ್ಮ. ನಾನು ಈ ದೇಹ ಅನ್ನೋದು ನನಗೊಂದು ಇನ್ಸ್ಟ್ರೂಮೆಂಟ್ ಮಾತ್ರ. ಈ ಜೀವನಿಗೆ ಈ ದೇಹ ಅನ್ನೋದು, ಮನುಷ್ಯ ದೇಹ ಅನ್ನೋದು ಅತ್ಯಂತ ಶ್ರೇಷ್ಠ ಇನ್ಸ್ಟ್ರೂಮೆಂಟ್. ಈ ಇನ್ಸ್ಟ್ರೂಮೆಂಟ್ ಅನ್ನು ಯಾವ ಲೆವೆಲ್ ನಲ್ಲಿ ಉಪಯೋಗಿಸಬಹುದು. ಇಂಥ ಇನ್ಸ್ಟ್ರೂಮೆಂಟ್ ನಂಗೆ ಹಿಂದಿನ ಲಕ್ಷ ಜನ್ಮಗಳಲ್ಲಿ ಸಿಕ್ಕಿಲ್ಲ. ಈ ಸಿಕ್ಕಿದ ಇನ್ಸ್ಟ್ರೂಮೆಂಟ್ ಅನ್ನು ಹೈಯೆಸ್ಟ್ ಆಗಿ ಉಪಯೋಗಿಸಿ ನಾನು ಇದೇ ಜನ್ಮದಲ್ಲಿ ಜೀವನ್ ಮುಕ್ತಿ ಸ್ಥಿತಿಯನ್ನು ಹೊಂದಿ ಮುಕ್ತಿ ಸ್ಥಿತಿಯನ್ನು ಹೊಂದಲೇಬೇಕು ಅನ್ನುವ ದೃಢವಾದ ನಿರ್ಧಾರವನ್ನು ಮಾಡು. ಬುಧ ಜನೈರ್ ವಾದ ಪರಿತ್ಯಜ್ಯತಾಂ. ಜ್ಞಾನಿಗಳಲ್ಲಿ ವಾದ ಮಾಡಬೇಡ. ಜ್ಞಾನಿಗಳಲ್ಲಿ ಅವರಲ್ಲಿರುವ ಜ್ಞಾನವನ್ನು ತೆಗೆದುಕೊಳ್ಳಿಕ್ಕೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನಿಸೇ ವಿನಃ ಅವರಲ್ಲಿ ವಾದ ಮಾಡಬೇಡ. ಯಾಕಂದರೆ ಜ್ಞಾನಿಗಳು ವಾದ ಮಾಡುವುದಿಲ್ಲ. ನೀವು ಜಾಸ್ತಿ ವಾದ ಮಾಡ್ತಾ ಹೋದಾಗ ಅವರು ಮೌನಕ್ಕೆ ಜಾರಿ ಹೋಗ್ತಾರೆ, ಆನ್ಸರ್ ಅದಕ್ಕೆ ಮಾಡೋಲ್ಲ. ಹಾಗಾಗಿ ಜ್ಞಾನಿಗಳಲ್ಲಿ ವಾದ ಮಾಡಬಾರದು ಅಂತ ಹೇಳ್ತಾರೆ. ನೆಕ್ಸ್ಟ್ ಹೇಳ್ತಾರೆ, ಕ್ಷುದ್ವಾದಿಶ್ಚ ಚಿಕಿತ್ಸತಾಂ ಪ್ರತಿದಿನಂ ಭಿಕ್ಷೌಷಧಂ ಭುಜ್ಯತಾಂ. ಈಗ ಹಸಿವಾಗತ್ತೆ, ಊಟ ಮಾಡ್ಬೇಕು, ಅಷ್ಟೇ ಅರ್ಥ ಮಾಡ್ಕೋವಿನ. ಅಂದ್ರೆ ಈ ದಾರಿಯಲ್ಲಿದ್ದವರು, ಆಧ್ಯಾತ್ಮಿಕ ದಾರಿಯಲ್ಲಿದ್ದವರಿಗೆ ಇಂದ್ರಿಯ ನಿಗ್ರಹ ತನ್ನಿಂತಾನೆ ಬರುತ್ತೆ. ಅಂದ್ರೆ ಏನು, ಸಾಮಾನ್ಯವಾಗಿ ಮನೆಯಲ್ಲಿ ಸಾಂಬಾರ್ ಚೆನ್ನಾಗಿಲ್ಲ ಅಂದ್ರೆ ಹೆಂಡತಿಯನ್ನು ಏನಿದು ಉಪ್ಪು ಹಾಕಿದ್ಯಾ, ಏನ್ ಖಾರ ಹಾಕಿದ್ಯಾ ಅಂತ ದಿನಾಗ್ಲೂ ತಲೆ ತಿನ್ನೋರು ಇರ್ತಾರೆ. ನೀನು ಆ ರುಚಿಯ ಬಗ್ಗೆ ಯೋಚನೆ ಮಾಡಬೇಡ. ಊಟ ಮಾಡ್ಬೇಕು, ಊಟ ಮಾಡ್ತಾ ಇದ್ದೇನೆ. ಯಾಕೆ ಊಟ ಮಾಡ್ತಾ ಇದ್ದೇನೆ? ಈ ದೇಹ ಬದುಕಬೇಕು, ಅದಕ್ಕೆ ಊಟ ಮಾಡ್ತಾ ಇದ್ದೇನೆ. ಬಟ್ ಅದ್ರಲ್ಲೇ ನೀನು ಟೇಸ್ಟ್ ಹುಡುಗುವ ರೀತಿಯಲ್ಲಿ ಬದುಕಿದ್ರೆ ಲೌಕಿಕ ಆಗಿ ಹೋಗ್ತೀಯಾ ಅಂತ ಹೇಳ್ತಾ ಇದ್ದಾರೆ. ಸ್ವಾದ್ವನ್ನಂ ನತು ಯಾಚ್ಯತಾಂ ವಿಧಿವಶಾತ್ ಪ್ರಾಪ್ತೇನ ಸಂತುಷ್ಟತಾಂ. ಒಳ್ಳೊಳ್ಳೆ ಊಟ ಸಿಗ್ಬೇಕು. ನಾನು ಅಧ್ಯಾತ್ಮದಲ್ಲಿದ್ದೇನೆ, ಡೈಲಿ ಫಸ್ಟ್ ಕ್ಲಾಸ್ ಊಟ ಬೇಕು ನನ್ಗೆ. ಹೋಳಿಗೆ ಊಟ ಬೇಕು, ಜಿಲೇಬಿ ಇರ್ಬೇಕು, ಒಳ್ಳೊಳ್ಳೆ ಸ್ವೀಟ್ ಇರ್ಬೇಕು, ಒಂದೆರಡು ಇದು ಪಲ್ಯ ಇರ್ಬೇಕು, ಒಂದೆರಡು ಕೋಸಂಬರಿ ಇರ್ಬೇಕು, ಅನ್ನ ಸಾರು ಹುಳಿ ಚಿತ್ರಾನ್ನ ಎಲ್ಲ ಇರ್ಬೇಕು. ಹೀಗಿದ್ಮೇಲೆ ನಾನು ಆರಾಮಾಗಿ ಏನ್ ಮಾಡ್ತೇನೆ, ಉಪನಿಷತ್ತು ಓದ್ತೇನೆ ಅಂದ್ರೆ ಅಲ್ಲ ಅಂತ ಹೇಳ್ತದೆ. ನಿಂಗೆ ನಿನ್ನ ಹಣೆ ಬರದಲ್ಲಿ ಏನು ಬರ್ದಿದ್ಯೋ ಅದು ನಿಂಗೆ ಸಿಗತ್ತೆ. ಅದು ಸಿಗತ್ತೆ, ಅದರಲ್ಲಿ ನಾನು ತೃಪ್ತನಾಗಿರ್ಬೇಕು ಅನ್ನೋ ಮನ್ಸನ್ನು ಇಟ್ಟುಕೋ. ಶೀತೋಷ್ಣಾದಿ ವಿಷಯ್ಯತಾಂ ನತು ವೃತ ವಾಕ್ಯಂ ಸಮುಚ್ಚಾರ್ಯತಾಂ. ಶೀತ ಉಷ್ಣ ಇದೆಲ್ಲ ಈ ಚೇಂಜಸ್, ಹವಾಮಾನ ಚೇಂಜಸ್ ಆಗತ್ತಲ್ಲ, ಅದನ್ನು ಎದುರಿಸುವ ಅಭ್ಯಾಸವನ್ನು ಮಾಡುವಂತ, ಅದನ್ನು ಎದುರಿಸುವ ಅಭ್ಯಾಸ ಮಾಡು. ಇಲ್ಲ ಅಂದ್ರೆ ನಿನ್ಗೆ ಇದರಲ್ಲಿ ಮುಂದೆ ಹೋಗ್ಲಿಕ್ಕಾಗಲ್ಲ. ಅದು ಅವನನ್ನು ಎದುರಿಸೋದು ಅಷ್ಟು ಸುಲಭ ಅಲ್ಲ. ದೇಹ ಭಾವ ಇಲ್ಲದಿದ್ದವರಿಗೆ ಮಾತ್ರ ಅದಾಗತ್ತೆ. ಮಳೆ ಬಂತು, ನೆನೆಯುತ್ತೆ, ಯಾರಿಗೆ ನೆನೆಯುತ್ತೆ? ನಾನಲ್ಲ, ನನ್ನ ದೇಹ ನೆನೆಯುತ್ತೆ, ನೆನೆಲಿ.
ಈ ತರ ಯಾರು ಹೋಗ್ತಾರೋ ಅವ್ರಿಗಾಗತ್ತೆ. ಮುಖ್ಯವಾಗಿ ಹೇಳ್ತಾರೆ ವೃಥಾ ವಾಕ್ಯಂ ಸಮುಚ್ಚರ್ಯತಾಂ. ಸುಮ್ನೆ ಮಾತಾಡ್ಬೇಡ ಗುರು. ಬರೀ ಯಾರ ಸಿಕ್ಕಿದ್ರೆ ಸಾಕು ಮಾತಾಡ್ತಾ ಶುರು ಮಾಡಿದ್ಯಾ. ಲೌಕಿಕರು ಸಾಮಾನ್ಯ ಏನ್ ಮಾಡ್ತಾರೆ, ಮಾತಾಡ್ತಾನೇ ಇರ್ತಾರೆ, ನಾನ್ ಸ್ಟಾಪ್ ಮಾತು, ಅದ್ರಲ್ಲಿ ಯಾವ ವಿಚಾರವೂ ಇರೋಲ್ಲ. ಹಾಗೆ ನೀನು ಈ ದಾರಿಯಲ್ಲಿ ಹೋಗುವುದಾದರೆ ಮಾತಾಡಿದಾಗ ವಿಷಯ ಇರಬೇಕು, ಆಧ್ಯಾತ್ಮಿಕ ವಿಷಯ ಇರಬೇಕು, ಅದನ್ನು ಮಾತಾಡ್ಲೇಬಾರ್ದು ಅಂತ ಅಲ್ಲ. ಆದ್ರೆ ಸಂಬಂಧ ಇಲ್ಲದ್ದು ಪಕ್ಕದ ಮನೆಯವರು ಏನ್ ಮಾಡಿದ್ರು, ಹಿಂದಿನ ಮನೆಯವರು ಏನ್ ಮಾಡಿದ್ರು, ನನ್ನ ತಂಗಿಯ ಯಜಮಾನರು ಏನ್ ಮಾಡ್ತಾ ಇದ್ದಾರೆ, ಹೀಗೆ ಸಂಬಂಧ ಇಲ್ಲದ, ಅರ್ಥವಿಲ್ಲದ, ಉಪಯೋಗವಿಲ್ಲದ ಮಾತನ್ನು ಮಾತಾಡಬೇಡ. ಔದಾಸೀನ್ಯಮಭಿಪ್ಯತಾಂ ಜನ ಕೃಪಾ ನೈಷ್ಠೂರ್ಯ ಮುತ್ಸೃಜ್ಯತಾಂ. ಇದು ತುಂಬಾ ಮುಖ್ಯ. ಸ್ವಲ್ಪ ಉದಾಸೀನವಾಗಿರು. ಏನು ಉದಾಸೀನವಾಗಿರು ಅಂದ್ರೆ, ನಾವು ಏನ್ ಹೇಳ್ತೇವೆ ಲೌಕಿಕಲ್ಲಿ ಏನ್ ಹೇಳ್ತೇವೆ, ಶಾರ್ಪ್ ಆಗಿರು, ಉದಾಸೀನವಾಗಿರಬೇಡ ಅಂತ ನಾವು ಲೌಕಿಕ ಜ್ಞಾನದಲ್ಲಿ ಹೇಳ್ತೇವೆ. ಇಲ್ಲಿ ಹೇಳ್ತಾರೆ ಔದಾಸೀನ್ಯಂ ಅಭಿಪ್ಸತಾಂ. ಯಾರೋ ಏನೋ ನಿಂಗೆ ಹೇಳಿದ್ರು, ಹೇಳ್ದೆ ಬಿಡು, ತಲೆ ಕೆಡ್ಸ್ಕೊಳ್ಬೇಡ. ಏನು ಕಾಮೆಂಟ್ಸ್ ಮಾಡ್ತಾರೆ, ಮಾಡ್ಲೆ ಬಿಡು, ನೀನ್ ತಲೆ ಕೆಡ್ಸ್ಕೊಳ್ಬೇಡ. ನೀನು ಜಗತ್ತನ್ನು ಮೆಚ್ಚಿಸಲು ಹೋಗಬೇಡ. ಇದರ ಅರ್ಥ ಏನು ಅಂದ್ರೆ, ಜಗತ್ತನ್ನು ಮೆಚ್ಚಿಸಲು ಹೋಗಬೇಡ. ಜಗತ್ತನ್ನು ಜನಾರ್ದನನಿಗೂ ಮೆಚ್ಚಿಸ್ಲಿಕ್ಕಾಗ್ಲಿಲ್ಲ. ಜನಮೆಚ್ಚು ಜನಾರ್ದನನಿಂದಲೂ ಅಸಾಧ್ಯ. ಅದಕ್ಕೆ ಹೋಗ್ಬೇಡ. ಹಾಗಾಗಿ ಅದ್ರ ಬಗ್ಗೆ ಉದಾಸೀನವಾಗಿರು, ತುಂಬಾ ತಲೆ ಕೆಡ್ಸ್ಕೊಳ್ಬೇಡ. ಜನಕೃಪಾ ನೈಷ್ಠುರ್ಯ ಮುತ್ಸೃಜ್ಯತಾಂ. ತುಂಬಾ ಮುಖ್ಯ ಇದು. ಅತಿಯಾದ ದಯೆಯನ್ನು ಜನರಿಗೆ ತೋರಿಸಬೇಡ. ನೋಡಿ, ಇದು ಅತಿಯಾದ ನಿಷ್ಠೂರನ್ನು ಜನರಲ್ಲಿ ಮಾಡಿಕೊಳ್ಳಬೇಡ. ಸೆಕೆಂಡ್ ಓಕೆ, ನಿಷ್ಠೂರವನ್ನು ಮಾಡಿಕೊಳ್ಳಬೇಡ ಅನ್ನೋದು ಅರ್ಥ ಆಗತ್ತೆ. ಹೆಚ್ಚು ದಯೆಯನ್ನು ತೋರಿಸ್ಬೇಡ ಅಂತಾರಲ್ಲ, ಏನಿದು? ದಯೆಯನ್ನು ತೋರಿಸ್ತಾ ನಿನ್ನ ದಾರಿಯನ್ನೇ ಮರೆತು ಹೋಗುವ ಚಾನ್ಸ್ ಇದೆ. ಅತ್ಯಂತ ದಯಾವಂತನಾಗಿದ್ದರೆ, ತುಂಬಾ ಎಮೋಷನಲಿ ಆಗಿದ್ದರೆ, ನೀನ್ ಇಲ್ಲಿ ಹೋಗ್ತಾ ಇರೋದು ನಿನ್ನ ಮುಕ್ತಿಗಾಗಿ, ನಿನ್ನ ಆತ್ಮೋದ್ಧಾರಕ್ಕೆ ಹೋಗ್ತಾ ಇದ್ಯಾ. ನೀನು ಅತ್ಯಂತ ದಯಾಮಯಿಯಾಗಿ ಯಾರು ಕಷ್ಟ ಇದ್ರು ಅವರ ಕಷ್ಟವನ್ನು ನಿನ್ನ ಕಷ್ಟ ಅಂತ ಅನ್ಕೊಂಡು ನೀನು ಹೋದರೆ ನೀನು ಕಷ್ಟ ಅಲ್ಲಿ ಸಿಕ್ಕಾಕೊಳ್ತೀಯ. ನೀನು ಕಷ್ಟದಲ್ಲಿ ಸಿಕ್ಕಾಕೊಳ್ಳಿಕ್ಕಲ್ಲ, ಅದಕ್ಕೆ ನೀನು ಹೊರಟಿಲ್ಲ. ನೀನು ಹೊರಟಿರೋದು ನಿನ್ನ ಮುಕ್ತಿಯನ್ನು ಪಡೆಯಲಿಕ್ಕಾಗಿ. ಹಾಗಾಗಿ ಲಿಮಿಟ್ಗಿಂತ ಹೆಚ್ಚಿನ ದಯೆ ನಾಟ್ ಅಲೌಡ್. ಮಾಡಬಾರ್ದು, ನಿಷ್ಠೂರ ಮಾಡಬಾರ್ದು ಅಂತ ಹೇಳ್ತಾರೆ. ಕೊನೆಗೆ ಹೇಳ್ತಾರೆ ಲಾಸ್ಟ್ ಇದ್ರಲ್ಲಿ, ಏಕಾಂತೆ ಸುಖಮಾಸ್ಯತಾಂ. ಒಬ್ಬರೇ ಇದ್ದಾಗ ಸುಖವಾಗಿರುವುದನ್ನು ಕಲಿ. ಒಬ್ಬರೇ ಇದ್ದಾಗ ಬೋರ್ ಆಗತ್ತೆ ಅನ್ನೋ ಅರ್ಥ ಏನು? ನಿನ್ನ ಜೊತೆಗೆ ನಿನ್ಗೆ ಇರ್ಲಿಕ್ಕಾಗಲ್ಲ, ಇನ್ನು ಬೇರೆಯವರಿಗೆ ಹೇಗಾಗತ್ತೆ? ಒಬ್ಬನೇ ಇದ್ದಾಗ ತುಂಬಾ ಬೋರ್ ಆಗತ್ತೆ, ನಂಗೆ ಒಬ್ಬರೇ ಇರ್ಲಿಕ್ಕೆ ಆಗೋದಿಲ್ಲ ಅನ್ನೋ ಅರ್ಥ ಏನು? ನಿನ್ನ ಜೊತೆಗೆ ನಿನ್ಗೆ ಇರ್ಲಿಕ್ಕಾಗಲ್ಲ. ಹಾಗಾಗಿ ಏಕಾಂತ ಪ್ರಿಯನಾಗಿರು ಅಂತ ಹೇಳ್ತಾರೆ. ಏಕಾಂತೆ ಸುಖಮಾಸ್ಯತಾಂ ಪರತರೆ ಚೇತಃ ಸಮಾಧೀಯತಾಂ. ಚೇತಃ ಸಮಾಧೀಯತಾಂ ಅಂದ್ರೆ ಏನು? ನೀವು ಧ್ಯಾನದ ಸ್ಥಿತಿಯಲ್ಲಿರಿ. ಧ್ಯಾನದ ಸ್ಥಿತಿಯಲ್ಲಿದ್ದವ್ರಿಗೆ ತಾನೆ ಏಕಾಂತದಲ್ಲಿ ಇರ್ಲಿಕ್ಕಾಗತ್ತೆ, ಉಳಿದವರಿಗಾಗೋಲ್ಲ. ಪೂರ್ಣಾತ್ಮ ಸುಸಮೀಕ್ಷತಾಂ ಜಗದಿದಂ ತದ್ಬಾಧಿತಂ ದೃಶ್ಯತಾಂ. ಪೂರ್ಣ ಆತ್ಮ ಸ್ವರೂಪಿಯಾದವನು ನಾನು ಅನ್ನುವ ಮಟ್ಟಕ್ಕೆ ಬಾ. ಕೊನೆಗಿದು ಇದು ಕ್ಲೈಮ್ಯಾಕ್ಸ್ ಹೇಳ್ತಾ ಇದ್ದಾರೆ ಶಂಕರಾಚಾರ್ಯರು. ಕ್ಲೈಮ್ಯಾಕ್ಸ್ ಹೇಳ್ತಾ ಇದ್ದಾರೆ, ಈ ಸ್ಟೇಜಿಗೆ ಬಂದ್ಮೇಲೆ ನಾನು
ಆತ್ಮ ನಾನು ದೇಹ ಅಲ್ಲ, ನಾನ್ ಮನಸ್ಸಲ್ಲ, ನನ್ ಬುದ್ಧಿ ಅಲ್ಲ, ಈ ಜಗತ್ತಿಗೂ ನನ್ಗೂ ಯಾವ ಸಂಬಂಧ ಇಲ್ಲ, ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅನ್ನುವ ಮನೋಭಾವನೆಯನ್ನು ಇಟ್ಟುಕೊಂಡು ಈ ಜಗತ್ತಲ್ಲಿ ನೀನು ನಡೆದಾಡು. ಪ್ರಾತ್ಕರ್ಮ ಪ್ರವಿಲಾಪ್ಯತಾಂ ಚಿತಿಬಲಾನ್ ನ ಪುತ್ತರೈಶ್ಲೀಷತಾಂ. ಪ್ರಾರಬ್ಧ ಇಲ್ಲಿ ಹೇಳ್ತದೆ, ಹಿಂದಿನ ಕರ್ಮಗಳು ಏನಿದೆಯೋ ಸಂಚಿತ ಕರ್ಮಗಳು, ನಿನ್ನ ಹಿಂದಿನ ಜನ್ಮ ಅನೇಕ ಜನ್ಮಗಳಲ್ಲಿ ಮಾಡಿದ ಸಂಚಿತ ಕರ್ಮಗಳ ರಾಶಿಯೇ ಇದೆ, ಬೇಕಾದಷ್ಟು ರಾಶಿ ಇದೆ. ನೀನು ಇದನ್ನು ಕ್ಲಿಯರ್ ಮಾಡ್ಲಿಕ್ಕೆ ಆಗೋದಿಲ್ಲ. ನೋಡಿ, ಇಲ್ಲಿ ಸ್ವಲ್ಪ ನಾವು ಕೇರ್ಫುಲ್ ಆಗಿರ್ಬೇಕು. ಏನ್ ಹೇಳ್ತಾರೆ, 1,00,000 ಕರ್ಮ ಇದ್ರೆ ನೀನು ಈ ಜನ್ಮದಲ್ಲಿ ಕಳ್ಕೊಳ್ಳಿಕ್ಕೆ ತಂದದ್ದು ಬರೀ 100 ಕರ್ಮ. 99,900 ಕರ್ಮಗಳು ಇವೆ. ಇದಾಗತ್ತೆ ಗುರು, ಇದಾಗೋದಿಲ್ಲ. ಮತ್ತೇನ್ ಮಾಡ್ಬೇಕು? ಜ್ಞಾನದಿಂದ ಆಗತ್ತೆ ಅಂತ ಹೇಳ್ತಾರೆ. ಜ್ಞಾನದಿಂದ ಮಾತ್ರ ಆಗತ್ತೆ. ಅಷ್ಟೂ ಕರ್ಮಗಳ ನಾಶ ಆಗತ್ತೆ. ಜ್ಞಾನಾಗ್ನಿಹಿ ದಗ್ಧ ಕರ್ಮಾಣ ಅಂತ ಹೇಳ್ತಾರೆ. ನಿನ್ನ ಜ್ಞಾನದ ಅಗ್ನಿ ಇದೆ ಅಲ್ಲ, ಅಷ್ಟು ಕರ್ಮಗಳನ್ನು ದಹಿಸತ್ತೆ. ಹಾಗಾಗಿ ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಆತ್ಮಚಿಂತನೆ, ಆತ್ಮಚಿಂತನೆಯಿಂದ ನಾನೇ ಪರಬ್ರಹ್ಮ ಸ್ವರೂಪಿ ಅಂತ ತಿಳಿದುಕೊಂಡಾಗ ನೀನು ಹಿಂದಿನ ಜನ್ಮಗಳಲ್ಲಿ ಮಾಡಿದ ಎಲ್ಲಾ ಸಂಚಿತ ಕರ್ಮಗಳು ನಾಶ ಆಗಿ ಹೋಗ್ತವೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ನೀನು ಜ್ಞಾನಿ ಆದ ಮೇಲೆ ಆಗಾಮಿ ಕರ್ಮಗಳು ಯಾವುದು ಉಳಿಯೋದೇ ಇಲ್ಲ. ಅಂದ್ರೆ ಮುಂದೆ ಈಗ ಮಾಡಿದ ಕರ್ಮ ಮುಂದೆ ಅನುಭವಿಸುವಂತ ವಿಷಯ ಇರೋದೇ ಇಲ್ಲ ಜ್ಞಾನಿಗೆ ಅದಿಲ್ಲ. ಹಾಗಾಗಿ ಮುಂದಿನ ಕರ್ಮಗಳು ನಿನ್ನನ್ನು ಬಾಧಿಸುವುದಿಲ್ಲ. ಹಿಂದೆ ಮಾಡಿದ ಕರ್ಮಗಳೆಲ್ಲವೂ ಜ್ಞಾನದಿಂದ ಭಸ್ಮ ಆಗೋಗತ್ತೆ. ಮುಂದೆ ಕರ್ಮ ಸಂಚಯನ ಆಗೋದಿಲ್ಲ. ಆದರೆ ನಿನ್ನ ಪ್ರಾರಬ್ಧ ಕರ್ಮ ಅಂತ ಒಂದಿದೆ. ಪ್ರಾರಬ್ಧ ಕರ್ಮ ಅಂದ್ರೆ ಏನು? ನಾನು ಈ ಜನ್ಮದಲ್ಲಿ ಇಷ್ಟು ಕರ್ಮಗಳನ್ನು ತೀರಿಸ್ತೇನೆ ಅಂತ ತಂದ ಕರ್ಮ ಇದೆಯಲ್ಲ, ಅದನ್ನು ನೀನು ಅನುಭವಿಸಲೇಬೇಕು. ಖುಷಿಯಿಂದ ಅನುಭವಿಸು, ಆರಾಮಾಗಿ ಅನುಭವಿಸು. ಪ್ರಾರಬ್ಧ ಕರ್ಮಗಳನ್ನು ನೀನು ಗುಣಗಟ್ಟ ಅನ್ಭವಿಸ್ಬೇಡ. ಅದ್ ನೀನ್ ಮಾಡಿದ ಕರ್ಮಗಳು ನೀನ್ ಅನ್ಭವಿಸ್ತಾ ಇದ್ಯಾ? ನೀ ಮಾಡಿದ ಅಡಿಗೆಯನ್ನು ನೀನು ಉಣ್ಣಬೇಕು ಅನ್ನೋ ತರ. ಹಾಗಾಗಿ ಅಲ್ಲೂನು ಪ್ರಾತ್ಕರ್ಮ ಪ್ರವಿಲಾಪ್ಯತಾಂ ಚಿತಿಬಲಾನ್ ನಾಪ್ಯುತ್ತರೈ ಶ್ಲೀಷತಾಂ ಪ್ರಾರಬ್ಧಂ ತ್ವ ಭುಜ್ಯತಾ ಮತ ಪರಬ್ರಹ್ಮಾತ್ಮನ ಸ್ಥೀಯತಾಂ. ಹೀಗೆ ನೀನ್ ಮಾಡ್ತಾ 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 ಹೋದಾಗೆ ನೀನೇ ಪರಬ್ರಹ್ಮ ಅಂತ ನಿನ್ಗೆ ಅರ್ಥ ಆಗತ್ತೆ ಅಂತ ಭಗವತ್ಪಾದ ಶಂಕರರು ಇದರಲ್ಲಿ 40 ಸ್ಟೆಪ್ ಹೇಳ್ತಾರೆ. ಹಂತ ಹಂತವಾಗಿ ಬರ್ಬೇಕೆ ವಿನ ಏಕ್ದಮ್ ಬರ್ಲಿಕ್ಕೆ ಆಗೋದಿಲ್ಲ. ಆದ್ರೆ ನೀನು ಕೆಲವು ಹಂತಗಳನ್ನು ನೀನು ಶ್ರಮ ಪಟ್ಟು ಮಾಡಿದ್ಮೇಲೆ ಉಳಿದ ಹಂತಕ್ಕೆ ತನ್ನಿಂತಾನೆ ಹೋಗ್ತೀಯ ಅಂತ ಹೇಳ್ತಾರೆ. ಹಾಗಾಗಿ ಒಟ್ಟಾರೆ ಅದ್ವೈತ ವೇದಾಂತದಲ್ಲಿ ಹಾಗಾದ್ರೆ ಏನ್ ಮಾಡ್ಬೇಕು? ಎಲ್ಲ ಮಾಡ್ಬೇಕು. ಪೂಜೆ ಮಾಡ್ಬೇಕು, ಪ್ರಾರ್ಥನೆ ಮಾಡ್ಬೇಕು, ತೀರ್ಥಯಾತ್ರೆ ಮಾಡ್ಬೇಕು. ಅಲ್ಲೇ ನಿಲ್ಬಾರ್ದು ಅಂತ ಅವ್ರು ಹೇಳೋದು. ಮಾಡಬೇಕು ಅಂದ್ರೆ ಅಲ್ಲಿ ನಿಲ್ಬೇಕು ಅಲ್ಲ, ಮುಂದೆ ಹೋಗು, ಸ್ವಲ್ಪ ಮುಂದೆ ಹೋಗಿ ಏನ್ ಮಾಡ್ಬೇಕು? ಮುಂದೆ ಹೋಗಿ ಒಳ್ಳೆ ಗುರುವನ್ನು ಹಿಡಿಯಬೇಕು. ಬ್ರಹ್ಮಜ್ಞಾನಿಯಾದ ಗುರು ಇರಬೇಕು. ಉಪನಿಷತ್ತುಗಳ ಬಗ್ಗೆ ಅವನಿಗೆ ಗೊತ್ತಿರಬೇಕು. ಭಗವದ್ಗೀತೆ, ಉಪನಿಷತ್ತುಗಳು, ಬ್ರಹ್ಮಸೂತ್ರಗಳು, ವೇದಾಂತದ ಬಗ್ಗೆ ಅವನಿಗೆ ಗೊತ್ತಿರಬೇಕು. ಅವನು ಪಾಲಿಸ್ತಾ ಇರಬೇಕು ಮತ್ತು ಹೇಳ್ತಾ ಇರಬೇಕು. ಅಂಥ ಗುರುವನ್ನು ಹಿಡಿದ್ರೆ ಮುಂದೆ ತನ್ನಿಂತಾನೆ ನಿನ್ನನ್ನು ಅವನೇ ಕರ್ಕೊಂಡು ಹೋಗ್ತಾನೆ. ಹಾಗಾಗಿ ಇಷ್ಟು ಮಾಡ್ಬೇಕು. ಹೀಗೆ ಮಾಡಿದ್ರೆ ಮತ್ತೇನ್ ಮಾಡ್ಲಿಕ್ಕೆ ಏನು ಇಲ್ಲ. ಈ ಹಂತವನ್ನು ತಲುಪಿದವರಿಗೆ ಫಸ್ಟ್ ನಾವು ಹೇಳಿದ್ದು. ಹಾಗಾದ್ರೆ ಅದ್ವೈತ ಜ್ಞಾನವನ್ನು ಹೊಂದಿದ ಮೇಲೆ ಏನ್ ಮಾಡ್ಬೇಕು? ಏನು ಮಾಡೋದು ಬೇಡ. ಯಾರಿಗೆ? ಇಷ್ಟು ಹಂತವನ್ನು ತಲುಪಿದವರಿಗೆ.
ನಮ್ಮಂತ ಸಾಮಾನ್ಯರಿಗಲ್ಲ. ನಮ್ಮಂತ ಸಾಮಾನ್ಯರು ಹಂತ ಹಂತವಾಗಿ ಹೋಗ್ಬೇಕು. ಪೂಜೆ ಮಾಡ್ಬೇಕು, ಜಪ ಮಾಡ್ಬೇಕು, ಪ್ರಾರ್ಥನೆ ಮಾಡ್ಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು, ಅತಿಥಿ ಸತ್ಕಾರ ಮಾಡ್ಬೇಕು, ಶ್ರಾದ್ದಗಳನ್ನು ಮಾಡ್ಬೇಕು, ಎಲ್ಲವನ್ನು ಮಾಡ್ತಾ ಕೊನೆಗೆ ಎಲ್ಲವನ್ನು ಬಿಡಬೇಕು ಅಂತ ಹೇಳ್ತಾರೆ. ಕೊನೆಗೆ ಎಲ್ಲವನ್ನು ಬಿಡ್ಬೇಕು. ನಾವೇನ್ ಮಾಡ್ತೇವೆ, ಅರ್ಧಂಬರ್ಧ ನಾಲೆಜ್ ಗೊತ್ತಿದ್ದು ಫಸ್ಟೇ ಎಲ್ಲವನ್ನು ಬಿಡ್ತೇವೆ. ಫಸ್ಟೇ ಎಲ್ಲವನ್ನು ಬಿಟ್ಟವನನ್ನು ಅಜ್ಞಾನಿಗಳಲ್ಲಿ ಮಹಾ ಅಜ್ಞಾನಿ ಅಂತ ಹೇಳ್ತಾರೆ. ಫಸ್ಟೇ ಎಲ್ಲವನ್ನು ಬಿಡೋದಲ್ಲ, ಎಲ್ಲವನ್ನು ಮಾಡಿ ಇದ್ರಲ್ಲಿ ಯಾವುದು ಉಪಯೋಗ ಇಲ್ಲ ಅಂತ ಅನುಭವ ಬಂದ ಮೇಲೆ ಬಿಡ್ತಾ ಹೋಗ್ಬೇಕು ಅಂತ. ಹಾಗಾಗಿ ಎಷ್ಟೋ ಜನ ಏನ್ ಮಾಡ್ತಾರೆ, ಅಯ್ಯೋ ನಂಗೀಗ ಜ್ಞಾನ ಬಂತು, ಈಗ ಏನ್ ಮಾಡ್ಬೇಕು, ಹೆಂಡತಿಯನ್ ಬಿಟ್ಟು ಸನ್ಯಾಸಿ ಆಗ್ಬೇಕು. ಹಾಗೆ ಹೇಳಲೇ ಇಲ್ಲ. ಗೃಹಸ್ಥ ಹಾಗೆ ನೋಡಿದ್ರೆ 4 ಆಶ್ರಮಗಳಲ್ಲಿ ಎಲ್ಲ ಶ್ರೇಷ್ಠವಾದ ಆಶ್ರಮವೇ ಗೃಹಸ್ಥಾಶ್ರಮ. ಯಾಕಂದ್ರೆ ಗೃಹಸ್ಥಾಶ್ರಮದಲ್ಲಿ ಆಶ್ರಮದಲ್ಲಿ ಧರ್ಮಪರರಾಗಿರೋರು ಎಲ್ಲವರಿಗೂ ಸಪೋರ್ಟ್ ಆಗಿರ್ತಾರೆ. ಹೇಗೆ ಒಂದು ಹೆಣ್ಣು ತಾಯಿಯಾಗಿ ಮಕ್ಳಿಗೆ ಸಪೋರ್ಟಿವ್, ಹೆಂಡತಿಯಾಗಿ ಗಂಡನಿಗೆ ಸಪೋರ್ಟಿವ್, ತಂಗಿಯಾಗಿ ಅಣ್ಣನಿಗೆ ಸಪೋರ್ಟಿವ್, ಮಗಳಾಗಿ ತಂದೆ ತಾಯಿಗೆ ಸಪೋರ್ಟಿವ್, ಆಮೇಲೆ ಎಜುಕೇಟೆಡ್ ಆಗಿ ಇಡೀ ಸಮಾಜಕ್ಕೆ ಸಪೋರ್ಟಿವ್. ಹಾಗೇನೆ ನೀನು ಆ ಹಂತಕ್ಕೆ ಬಂದಾಗ ಬ್ರಹ್ಮಜ್ಞಾನಿಯಾಗಿ ಇಡೀ ಜಗತ್ತಿಗೆ ಸಪೋರ್ಟಿವ್ ಆಗಿರ್ತೀಯ. ನೀನ್ ಬರೀ ನಿನ್ಗೆ ಮಾತ್ರ ಸಪೋರ್ಟಿವ್ ಅಲ್ಲ ಅಂತ ಹೀಗೆ ಭಗವತ್ಪಾದ ಶಂಕರರು ಹೇಳ್ತಾರೆ. ಇಲ್ಲಿಗೆ ಈ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ, ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ನಿಮ್ಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಕೃಷ್ಣಂ ವಂದೇ ಜಗದ್ಗುರುಂ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು.